ಗುಡ್ ಈವ್ನಿಂಗ್ ಮಕ್ಕಳ. ಇವತ್ತಿನ ಕ್ಲಾಸಲ್ಲಿ ನಾವು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂಡ್ ಈಕ್ವೇಶನ್ ಅಂದ್ರೆ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲಿಗೆ ನಿಮ್ಗೆ ಮ್ಯಾಥಮೆಟಿಕ್ಸ್ ಅಂತ ಹೇಳಿದ್ರೆ ನೆನಪಾಗೋದೇನು? ಈ ಫಾರ್ಮುಲಾಸ್ ಆಗಿರ್ಬೋದು, ನಂಬರ್ಸ್ ಆಗಿರ್ಬೋದು, ಆಲ್ಫಾಬೆಟ್ಸ್ ಆಗಿರ್ಬೋದು, ಈ ತರದಲ್ಲಿ ನಿಮ್ಗೆ ನೆನಪಾಗ್ತಾ ಹೋಗುತ್ತೆ ಮ್ಯಾಥಮೆಟಿಕ್ಸ್ ಅಂತ ಹೇಳಿದ್ರೆ. ನಾವು ಮ್ಯಾಥಮೆಟಿಕಲ್ಲಿ ನಂಬರ್ಸ್ ನ ಕಾನ್ಸ್ಟೆಂಟ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಆಲ್ಫಾಬೆಟ್ಸ್ ನ ವೇರಿಯಬಲ್ ಅಂತ ಹೇಳಿ ಕರಿತೀವಿ. ಸೊ ಮೊದಲಿಗೆ ನಾವು ಎಕ್ಸ್ಪ್ರೆಷನ್ ಅಂದ್ರೆ ಏನು ಅಂತ ನೋಡ್ಕೊಂಡು ಹೋಗೋಣ. ಎಕ್ಸ್ಪ್ರೆಷನ್ ಅಂತ ಹೇಳಿದ್ರೆ ಬೀಜೋಕ್ತಿಗಳು ಅಂದ್ರೆ ಏನು ಅಂತ ಹೇಳಿ ನೋಡೋಣ. ಎಕ್ಸ್ಪ್ರೆಷನ್ ಅಥವಾ ನಾವು ಎಕ್ಸ್ಪ್ರೆಷನ್ ನ ಕನ್ನಡದಲ್ಲಿ ಬೀಜೋಕ್ತಿ ಅಂತ ಹೇಳಿ ಕರಿತೀವಿ. ನಾ ಹೇಳ್ದೆ ಮ್ಯಾಥಮೆಟಿಕ್ಸ್ ಅಂದ್ರೆ ನಮಗೆ ನೆನಪಾಗೋದು ಅಂತ ಹೇಳಿದ್ರೆ ನಂಬರ್ಸ್, ಹೌದಾ? ಸೊ ಈ ನಂಬರ್ಸ್ ನ ನಾವು ಕಾನ್ಸ್ಟೆಂಟ್ ಅಂತ ಹೇಳಿ ಕರಿತೀವಿ. ಕಾನ್ಸ್ಟೆಂಟ್ ಅಥವಾ ಸ್ಥಿರಾಂಕ ಅಂತ ಹೇಳಿ ಕರಿತೀವಿ. ಕಾನ್ಸ್ಟೆಂಟ್ ಅಥವಾ ಸ್ಥಿರಾಂಕ. ಅದೇ ರೀತಿಯಲ್ಲಿ ನಮಗೆ ನೆನಪಾಗೋದು ಆಲ್ಫಾಬೆಟ್ಸ್, ಹೌದಾ? ಸೊ ಆಲ್ಫಾಬೆಟ್ಸ್ ನ ನಾವು ವೇರಿಯೇಬಲ್ಸ್ ಅಂತ ಹೇಳಿ ಕರಿತೀವಿ. ವೇರಿಯೇಬಲ್ಸ್ ಅಥವಾ ಚರಾಕ್ಷರ. ಯಾಕೆ ನಾವು ವೇರಿಯೇಬಲ್ ನ ಅಂದ್ರೆ ಆಲ್ಫಾಬೆಟ್ಸ್ ನ ವೇರಿಯೇಬಲ್ ಅಂತಾನೆ ಕರಿಬೇಕು, ಯಾಕೆ ನಂಬರ್ ನ ಕಾನ್ಸ್ಟೆಂಟ್ ಅಂತಾನೆ ಕರಿಬೇಕು ಅಂತ ಹೇಳಿದ್ರೆ, ಈಗ ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಸಾಲ್ವ್ ಮಾಡ್ತಾ ಹೋಗುವಾಗ ನಮ್ಗೆ ಏನಾಗುತ್ತೆ, ನಾವೇನ್ ಮಾಡ್ತೀವಿ, ವೇರಿಯೇಬಲ್ಸ್ ನ ಚೇಂಜ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಈಗ ಒಂದು ಪ್ರಾಬ್ಲಮ್ ನ ತಗೊಂಡ್ರೆ ಅಸ್ಯೂಮ್ ಎಕ್ಸ್ ಇಸ್ ಈಕ್ವಲ್ ಟು 0, ವೈ ಇಸ್ ಈಕ್ವಲ್ ಟು 0, ಈ ರೀತಿನಲ್ಲಿ ತಗೊಳ್ತಾ ಹೋಗ್ತೀವಿ. ನಂಬರ್ ನ ನಾವು ಯಾವುದೇ ರೀತಿ ಚೇಂಜ್ ಮಾಡೋದಿಲ್ಲ. ಹಾಗಾಗಿ ನಾವು ನಂಬರ್ ನ ಕಾನ್ಸ್ಟೆಂಟ್ ಅಂತ ಹೇಳಿ ಕರಿತೀವಿ, ಆಲ್ಫಾಬೆಟ್ಸ್ ನ ವೇರಿಯೇಬಲ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಗೆ ಎಕ್ಸ್ಪ್ರೆಷನ್. ಒಂದು ಎಕ್ಸ್ಪ್ರೆಷನ್ ಬೇಕು ಅಥವಾ ಒಂದು ಬೀಜೋಕ್ತಿ ಬರ್ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಸೊ ಎಕ್ಸಾಂಪಲ್ 4xy ಪ್ಲಸ್ 7. ಇಲ್ಲಿ ನೀವು ಗಮನಿಸೋದಾದ್ರೆ ಈ 4 ಮತ್ತೆ 7 ಅನ್ನೋದು ನಮಗೆ ಏನಾಗುತ್ತೆ, ಕಾನ್ಸ್ಟೆಂಟ್ ಆಗುತ್ತೆ ಅಥವಾ ಸ್ಥಿರಾಂಕ ಆಗುತ್ತೆ. ಅದೇ ರೀತಿನಲ್ಲಿ ಎಕ್ಸ್ ಮತ್ತೆ ವೈ ಏನಿದೆ ಅದು ವೇರಿಯಬಲ್ ಆಗುತ್ತೆ. ಸೊ ಒಂದು ಎಕ್ಸ್ಪ್ರೆಷನ್ ಅಥವಾ ಬೀಜೋಕ್ತಿನ ನಾವು ಬರಿಬೇಕು ಅಂತ ಹೇಳಿದ್ರೆ ವೇರಿಯಬಲ್ ಇರಬೇಕು, ಹಾಗೆ ಕಾನ್ಸ್ಟೆಂಟ್ ಕೂಡ ಇರಬೇಕು. ಯಾವ ಒಂದು ಬೀಜೋಕ್ತಿ ಸ್ಥಿರಾಂಕ ಹಾಗೂ ಚರಾಕ್ಷರವನ್ನ ಹೊಂದಿರುತ್ತೆ ಆ ಒಂದು ಬೀಜೋಕ್ತಿಯನ್ನ ನಾವು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಥವಾ ಬೀಜೋಕ್ತಿ ಅಂತ ಹೇಳಿ ಕರಿತೀವಿ. ಬರೀ ಕಾನ್ಸ್ಟೆಂಟ್ ಅಥವಾ ವೇರಿಯಬಲ್ ಇದ್ರೆ ಸಾಕಾ? ಸೊ ನಾವಿಲ್ಲಿ ಗಮನಿಸೋದಾದ್ರೆ 4x ಪ್ಲಸ್ ವೈ, ಈ 4x ಅನ್ನುವಂಥದ್ದು ಒಂದು ಟರ್ಮ್ ಆಗುತ್ತೆ. 4xy ಅನ್ನುವಂಥದ್ದು ಒಂದು ಟರ್ಮ್ ಆಗುತ್ತೆ, ಒಂದು ಟರ್ಮ್. ಅದೇ ರೀತಿನಲ್ಲಿ 7 ಅನ್ನೋದು ಒಂದು ಟರ್ಮ್ ಆಗುತ್ತೆ. ಈ 4xy ಮತ್ತೆ 7 ಅನ್ನೋದು ಎರಡು ಕೂಡ ಎರಡು ಟರ್ಮ್ ಆಗಿ ಸಿಕ್ಕಿದೆ ನಮಗೆ. ಮಧ್ಯದಲ್ಲಿ ನಮಗೇನಿದೆ, ಆಪರೇಷನ್ ಸಿಂಬಲ್ ಇದೆ. ಅರ್ಥ ಆಗ್ತಿದೆ? ಸೊ 4xy ಅನ್ನೋದು ಒಂದು ಟರ್ಮ್ ಆಗುತ್ತೆ, 7 ಅನ್ನೋದು ಇನ್ನೊಂದು ಟರ್ಮ್ ಆಗುತ್ತೆ. ಸೊ ಈ ಟರ್ಮ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಬೀಜ ಪದಗಳು. ಸೊ ಒಂದು ಬೀಜೋಕ್ತಿಯನ್ನ ನಾವು ಬರಿಬೇಕು ಅಂತ ಹೇಳಿದ್ರೆ ಅದರಲ್ಲಿ ಸ್ಥಿರಾಂಕ ಇರಬೇಕು, ಚರಾಕ್ಷರ ಇರಬೇಕು, ಅದೇ ರೀತಿಯಲ್ಲಿ ನಮಗೆ ಬೀಜ ಪದಗಳಿರ್ಬೇಕು. ಬೀಜ ಪದಗಳು ಅಥವಾ ಟರ್ಮ್ಸ್ ಅಂತ ಹೇಳಿ ಕರಿತೀವಿ. ಸೊ ಯಾವ ಒಂದು ಬೀಜೋಕ್ತಿನಲ್ಲಿ ಅಥವಾ ಎಕ್ಸ್ಪ್ರೆಷನ್ ಅಲ್ಲಿ ನಾವು ಕಾನ್ಸ್ಟೆಂಟ್, ವೇರಿಯಬಲ್ ಮತ್ತು ಬೀಜ ಪದಗಳನ್ನ ಒಳಗೊಂಡಿರುತ್ತೆ ಅಂತ ಒಂದು ಎಕ್ಸ್ಪ್ರೆಷನ್ ಅಥವಾ ಬೀಜೋಕ್ತಿಯನ್ನ ನಾವು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಥವಾ ಬೀಜೋಕ್ತಿಗಳು ಅಂತ ಹೇಳಿ ಕರಿತೀವಿ. ಇದಕ್ಕೆ ನಾವು ಕೆಲವೊಂದು ಇನ್ನೂ ಉದಾಹರಣೆಗಳು ಕೊಡ್ತಾ ಹೋದ್ರೆ, ಎಕ್ಸ್ಪ್ರೆಷನ್ಗೆ ಉದಾಹರಣೆಗಳು ಕೊಡ್ತಾ ಹೋಗೋಣ. ಎಕ್ಸಾಂಪಲ್ಸ್ ನ ನೋಡೋದಾದ್ರೆ ನಮಗೆ 2x, ಇಲ್ಲಿ ಏನಿದೆ 2x, 2 ಅನ್ನುವಂಥದ್ದು ಏನಾಗುತ್ತೆ, ಕಾನ್ಸ್ಟೆಂಟ್ ಆಗುತ್ತೆ. ಅದೇ ರೀತಿಯಲ್ಲಿ ಎಕ್ಸ್ ಅನ್ನುವಂಥದ್ದು ವೇರಿಯಬಲ್ ಆಗುತ್ತೆ. ಸೊ ಇಲ್ಲಿ ನಮಗೆ ಒಂದು ಎಕ್ಸ್ಪ್ರೆಷನ್ ನಾವು ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರೆ, ಎಕ್ಸ್ಪ್ರೆಷನ್ ಅಂತ ಹೇಳಿದ್ರೆ ಒಂದು ಬೀಜೋಕ್ತಿಯನ್ನ ಫಾರ್ಮ್ ಮಾಡ್ಬೇಕಂದ್ರೆ ಮ್ಯಾಮ್ ಒಂದೇ ಒಂದು ಕಾನ್ಸ್ಟೆಂಟ್ ಇರ್ಬೇಕಾ ಅಥವಾ ಒಂದೇ ಒಂದು ವೇರಿಯಬಲ್ ಇರ್ಬೇಕಾ ಅಂತ ಹೇಳೋದಾದ್ರೆ ನೀವು ಒಂದಾದ್ರೂ ಇರ್ಬೋದು ಅಥವಾ ಅದಕ್ಕಿಂತ ಹೆಚ್ಚಿನದಾದ್ರೂ ಇರ್ಬೋದು. ಆದ್ರೆ ಏನಿರ್ಬೇಕು, ಒಂದು ಕಾನ್ಸ್ಟೆಂಟ್ ಇರ್ಲೇಬೇಕು, ವೇರಿಯಬಲ್ ಇರ್ಬೇಕು ಅಥವಾ ಟರ್ಮ್ ಇರ್ಬೇಕು. ಈ ಟರ್ಮ್ ಅಂತ ಹೇಳಿದೆ, ಹೌದಾ?
ಸೊ ಟರ್ಮ್ ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಏನ್ ಸಿಕ್ಕಿದೆ, ಒಂದೇ ಒಂದು ಟರ್ಮ್ ಸಿಕ್ಕಿದೆ. ಯಾವುದು? 2x ಅನ್ನುವಂಥದ್ದು ಒಂದು ಟರ್ಮ್. ಯಾಕೆ ಇದು 2x ಅನ್ನುವಂಥದ್ದು ಒಂದೇ ಟರ್ಮ್ ಆಗಿದೆ? ಯಾಕೆ ಅಂತ ಹೇಳಿದ್ರೆ ಅದರ ಮುಂದಿನ ಕಂಟಿನ್ಯೂಷನ್ ಏನೂ ಇಲ್ಲ, ಜಸ್ಟ್ 2x ಮಾತ್ರ ನಮಗೆ ಒಂದು ಎಕ್ಸ್ಪ್ರೆಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಹೌದಾ? ಸೊ ಇಲ್ಲಿ ಹಾಗಾಗಿ ನಾವೇನ್ ಮಾಡ್ತೀವಿ, ಇದನ್ನ ಎಕ್ಸ್ಪ್ರೆಷನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಒಂದು ಟರ್ಮ್ ಅಲ್ಲಿ ವೇರಿಯಬಲ್ ಆದ್ರೂ ಇರ್ಬೋದು ಅಥವಾ ಕಾನ್ಸ್ಟೆಂಟ್ ಆದ್ರೂ ಇರ್ಬೋದು. ಎರಡರಲ್ಲಿ ಒಂದಿತ್ತು ಅಂದ್ರೂ ಅದನ್ನ ನಾವು ಒಂದೇ ಟರ್ಮ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇನ್ನೊಂದು ಉದಾಹರಣೆ, ನಿಮ್ಗೆ ಎರಡನೇ ಉದಾಹರಣೆ ಕೊಡೋದಾದ್ರೆ x+3 ಅಂತ ಹೇಳಿ ತೆಗೆದುಕೊಳ್ಳೋಣ. ಸೊ x+3 ಅಲ್ಲಿ ನಮ್ಗೆ ಎಷ್ಟು ಟರ್ಮ್ ಇದೆ? x ಅನ್ನುವಂಥದ್ದು ಒಂದು ಟರ್ಮ್ ಆಗುತ್ತೆ. ಒಂದು ಟರ್ಮ್ ಅಂತ ಹೇಳಿದ್ರೆ ಬೀಜ ಪದ ಆಗುತ್ತೆ. ಅದೇ ರೀತಿನಲ್ಲಿ 3 ಅಂತ ಅನ್ನೋದು ಒಂದು ಟರ್ಮ್ ಆಗುತ್ತೆ. ಸೊ ಟೋಟಲ್ ಇಲ್ಲಿ ಎರಡು ಟರ್ಮ್ ಇದೆ. ಇನ್ನೊಂದು ಗಮನಿಸೋದಾದ್ರೆ x ಅನ್ನುವಂಥದ್ದು, x ಅಂತ ಹೇಳಿದ್ರೆ ವೇರಿಯಬಲ್, ಚರಾಕ್ಷರ ಅನ್ನೋದು ಒಂದು ಟರ್ಮ್ ಆಗಿರುತ್ತೆ, ಅಂದ್ರೆ ಒಂದು ಬೀಜ ಪದ ಆಗುತ್ತೆ. ಸೊ 3 ಕಾನ್ಸ್ಟೆಂಟ್ ಅಂತ, ಸ್ಥಿರಾಂಕ ಅಂತ ಏನ್ ಹೇಳ್ತೀವಿ, ಅದು ಇನ್ನೊಂದು ಬೀಜ ಪದಗಳಾಗುತ್ತೆ. ಸೊ ಇಲ್ಲಿ ಒಟ್ಟಾರೆಯಾಗಿ ಎರಡು ಬೀಜ ಪದಗಳಿದೆ. ನಾವ್ ಯಾವುದೇ ಒಂದು ಬೀಜೋಕ್ತಿಯನ್ನ ನಾವು ರಚಿಸಬೇಕು ಅಂತ ಹೇಳಿದ್ರೆ ಅದರಲ್ಲಿ ವೇರಿಯಬಲ್ ಇರಬೇಕು, ಕಾನ್ಸ್ಟೆಂಟ್ ಇರಬೇಕು, ಅದೇ ರೀತಿನಲ್ಲಿ ನಾವು ಏನಿರ್ಬೇಕು ಅಂತ ಹೇಳಿದೆ ಅವಾಗ್ಲೇ, ಬೀಜ ಪದಗಳು ಅಂತ ಹೇಳಿದ್ರೆ ಟರ್ಮ್ ಇರ್ಲೇಬೇಕು. ಸೊ ನೆಕ್ಸ್ಟ್ಗೆ ನೀವು ಕೋಎಫಿಷಿಯಂಟ್ ಬಗ್ಗೆ ತಿಳ್ಕೊಳ್ಳೋಣ. ಕೋಎಫಿಷಿಯಂಟ್ ಅಂತ ಹೇಳಿದ್ರೆ ಸಹಗುಣಕ. ಈ ಸಹಗುಣಕ ಅಂತ ಹೇಳಿದ್ರೆ ಏನು? 3x+2y ಅನ್ನುವಂಥದ್ದನ್ನ ಒಂದು ಉದಾಹರಣೆ ಆಗಿ ತಗೊಂಡ್ರೆ ನಿಮ್ಗೆ ಇದ್ರಲ್ಲಿ ಇವಾಗ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ತೀರಾ ಎಷ್ಟು ಟರ್ಮ್ಸ್ ಇದೆ ಅಂತ. ಎಷ್ಟು ಟರ್ಮ್ಸ್ ಇದೆ? 2 ಟರ್ಮ್ಸ್ ಇದೆ. 3x ಅನ್ನೋದು ಒಂದು ಟರ್ಮ್ ಆಗುತ್ತೆ, 2y ಅನ್ನೋದು ಇನ್ನೊಂದು ಟರ್ಮ್ ಆಗುತ್ತೆ. ಕಾನ್ಸ್ಟೆಂಟ್ ಯಾವ್ದಾಗಿರುತ್ತೆ? 3 ಮತ್ತೆ 2 ಅಂದ್ರೆ ಸ್ಥಿರಾಂಕ. ಅದೇ ರೀತಿನಲ್ಲಿ ವೇರಿಯಬಲ್ ಅಂತ ಹೇಳಿದ್ರೆ ಚರಾಕ್ಷರ, x ಮತ್ತೆ y ಅನ್ನೋಂಥದ್ದು ಚರಾಕ್ಷರ ಆಗಿರುತ್ತೆ. ಆದ್ರೆ ನಾವಿಲ್ಲಿ ಸಹಗುಣಕವನ್ನ ಕಂಡುಹಿಡಿಬೇಕು. ಹೌದಾ? ಈ ಕ್ವೆಶನ್ ಅಲ್ಲಿ 3x+2y ಅಂತ ಕೇಳಿ ಫೈಂಡ್ ದ ಕೋಎಫಿಷಿಯಂಟ್ ಆಫ್ x ಅಂತ ಹೇಳಿ ಕೇಳ್ತಾರೆ. ಅಂದ್ರೆ x ನ ಸಹಗುಣಕವನ್ನ ಕಂಡುಹಿಡಿಬೇಕಾಗುತ್ತೆ. ಸೊ ನಮ್ಗಿಲ್ಲಿ ನಾವ್ ಈಸಿಯಾಗಿ ನೋಡ್ಬೋದು x ಜೊತೆ ಯಾವ ನಂಬರ್ ಇದೆ, x ಜೊತೆ ಯಾವ್ದಿದೆ, ಇದು ಒಂದು ಟರ್ಮ್ ಅಂತ ಹೇಳ್ದೆ ಅಲ್ವಾಗ್ಲೇ. ಸೊ 3x ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಯಾಕೆ ನಾವು 3x ಅಂತಾನೆ ತಗೋಬೇಕು ಅಂತ ಹೇಳಿದ್ರೆ ಅವರು ನಮಗೆ ಕೋಎಫಿಷಿಯಂಟ್ ಕಂಡುಹಿಡಿಯೋದಕ್ಕೆ ಹೇಳಿರೋದು x ಮಾತ್ರ. ಹೌದಾ? ಸೊ x ನಾವು ಸಹಗುಣಕವನ್ನ ಕಂಡುಹಿಡಿಬೇಕು. ಸೊ x ಜೊತೆ ಯಾವ ನಂಬರ್ ಇರುತ್ತೆ, ಯಾವ ನಂಬರ್ ಇದೆ? 3 ಇದೆ. x ಜೊತೆ ಇರೋ ನಂಬರ್ ಯಾವ್ದಾಗಿರುತ್ತೆ ಅದನ್ನ ನಾವು ಕೋಎಫಿಷಿಯಂಟ್ ಅಂತ ಹೇಳಿ ಕರಿತೀವಿ, ಅಥವಾ ಸಹಗುಣಕ ಅಂತ ಹೇಳಿ ಕರಿತೀವಿ. ಇಫ್ ಇನ್ ಕೇಸ್ ಅವರು ಕ್ವೆಶನ್ ಅಲ್ಲಿ ಫೈಂಡ್ ದ ಕೋಎಫಿಷಿಯಂಟ್ ಆಫ್ y ಅಂತ ಕೇಳಿದ್ರೆ, y ನ ಸಹಗುಣಕವನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ರೆ ನಾವ್ ಅವಾಗ ಏನ್ ಮಾಡ್ಬೇಕಿತ್ತು? 2 ಅಂತ ಬರಿಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ y ನ ಜೊತೆಗೆ, ಒಂದು ವೇರಿಯಬಲ್ ನ ಜೊತೆಗೆ ಯಾವ ಒಂದು ನಂಬರ್ ಇರುತ್ತೆ, ಪರ್ಟಿಕ್ಯುಲರ್ ಆಗಿ ಅವರು ಕೇಳಿರ್ತಾರೆ ಇಂಥ ವೇರಿಯಬಲ್ದು ಸಹಗುಣಕವನ್ನ ಅಥವಾ ಕೋಎಫಿಷಿಯಂಟ್ ನ ಕಂಡುಹಿಡಿಯಿರಿ ಅಂತ. ಅವಾಗ ಮಾತ್ರ ನಾವ್ ಯಾವ್ದು ಕೇಳಿರ್ತಾರೆ ಅದನ್ನ ಮಾತ್ರ ಬರಿಬೇಕಾಗತ್ತೆ. ಸೊ ನಮ್ಗೆ ಇಲ್ಲಿ ಕ್ವೆಶನ್ ಅಲ್ಲಿ ಕೇಳಿರೋ ಹಾಗೆ x ನ ಕೋಎಫಿಷಿಯಂಟ್, x ನ ಸಹಗುಣಕ ಯಾವುದು? 3 ಆಗಿರುತ್ತೆ. ಸೊ ಈ ರೀತಿ ನಾವೇನ್ ಮಾಡ್ತೀವಿ, ಒಂದು ಎಕ್ಸ್ಪ್ರೆಷನ್ ನ ಫಾರ್ಮ್ ಮಾಡ್ತೀವಿ. ಸೊ ನಾನಿಲ್ಲಿ ಟರ್ಮ್ ಬಗ್ಗೆ ಹೇಳ್ದೆ. ಹೌದಾ? ಇಲ್ಲಿ ನಮ್ಗೆ ಗಮನಿಸೋದಾದ್ರೆ ಎರಡು ಟರ್ಮ್ ಇದೆ. ಒಂದು 3x ಅನ್ನೋದು ಒಂದು ಟರ್ಮ್ ಆದ್ರೆ 2y ಅನ್ನೋಂಥದ್ದು ಒಂದು ಟರ್ಮ್ ಆಗಿರುತ್ತೆ. ಈ ಟರ್ಮ್ ನ ನಾವು ಫರ್ದರ್ ಡಿವೈಡ್ ಮಾಡೋದಾದ್ರೆ, ಟರ್ಮ್ ಅಂತ ಹೇಳಿದ್ರೆ ಬೀಜ ಪದವನ್ನ ಡಿವೈಡ್ ಮಾಡೋದಾದ್ರೆ ನಮ್ಗೆ 2 ಟೈಪ್ ಸಿಗ್ತಾ ಹೋಗುತ್ತೆ. ಎರಡು ವಿಧಗಳಿದೆ. ಅಂದ್ರೆ ಬೀಜ ಪದಗಳಲ್ಲಿ ನಮ್ಗೆ ಎರಡು ವಿಧ ಇದೆ. ಸೊ ಮೊದಲನೇ ವಿಧ ಯಾವುದು ಅಂತ ಹೇಳಿದ್ರೆ ಲೈಕ್ ಟರ್ಮ್ಸ್, ಅಂದ್ರೆ ಸಜಾತಿ ಬೀಜ ಪದಗಳು. ನಿಮ್ಗೆ ಹೆಸರಲ್ಲೇ ಕೊಟ್ಟಿರೋ ಹಾಗೆ ಲೈಕ್ ಅಂತ ಹೇಳಿದ್ರೆ ಒಂದೇ ತರ ಇರುವಂತ. ಯಾವ್ದು ಒಂದೇ ತರ ಇರ್ಬೇಕು, ಯಾವ್ದು ಒಂದೇ ತರ ಇರ್ಬೇಕು ಅಂತ ಹೇಳಿದ್ರೆ ವೇರಿಯಬಲ್ ಒಂದೇ ತರ ಇರ್ಬೇಕು. ವೇರಿಯಬಲ್ ಅಂತ ಹೇಳಿದ್ರೆ ಚರಾಕ್ಷರ. ನಾನ್ ನಿಮ್ಗೆ ಉದಾಹರಣೆಯನ್ನ ಕೊಡ್ತಾ ಹೋಗ್ತೀನಿ, ಆಗ ನಿಮ್ಗೆ ಅರ್ಥ ಆಗತ್ತೆ. ಉದಾಹರಣೆ ಕೊಡೋದಾದ್ರೆ 7x 14x, -13x. ಇಲ್ಲಿ ನೀವು ಕ್ವೆಶನ್ ಕೇಳ್ಬೋದು, ಮ್ಯಾಮ್ ಇಲ್ಲಿ ಮೈನಸ್ ಇದೆ, ಆದ್ರೂ ಯಾಕೆ ನಾವು ಅದನ್ನ ಲೈಕ್ ಟರ್ಮ್ ಅಂತ ಹೇಳಿ ಕರಿತೀವಿ? ನಾ ಹೇಳ್ದೆ ಲೈಕ್ ಟರ್ಮ್ ಅಂತ ಹೇಳಿದ್ರೆ ವಿ ನೀಡ್ ಟು ಕನ್ಸಿಡರ್, ಬರೀ ನಾವ್ ಏನ ಕನ್ಸಿಡರ್ ಮಾಡ್ಬೇಕು ಅಂದ್ರೆ ಚರಾಕ್ಷರವನ್ನ ಮಾತ್ರ ಕನ್ಸಿಡರ್ ಮಾಡ್ಬೇಕು. ಕೊಟ್ಟಿರುವಂತ ಎಕ್ಸಾಂಪಲ್ಸ್ ಗಳಲ್ಲಿ ಯಾವ್ದು ಚರಾಕ್ಷರ ಅಂತ ಹೇಳಿದ್ರೆ ಎಕ್ಸ್ ಅನ್ನೋದು ಚರಾಕ್ಷರ. ಹೌದಾ? ಸೊ ಇಲ್ಲಿ ನೀವು ಗಮನಿಸೋದಾದ್ರೆ 3
ಬೀಜೋಕ್ತಿನಲ್ಲಿ ಯಾವ್ದು ಒಂದೇ ತರ ಇದೆ ಅಂತ ಹೇಳಿದ್ರೆ ಎಕ್ಸ್ ಅನ್ನೋ ಚರಾಕ್ಷರ ಒಂದೇ ರೀತಿನಲ್ಲಿದೆ. ಇಲ್ಲಿ ನಾವೇನ್ ಮಾಡ್ಬೇಕು, ಕಾನ್ಸ್ಟೆಂಟ್ ನ ಕನ್ಸಿಡರ್ ಮಾಡೋದಿಲ್ಲ. ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ ಸ್ಥಿರಾಂಕವನ್ನ ನಾವು ಗಣನೆಗೆ ತಗೊಳ್ಳೋದಿಲ್ಲ. ಬರೀ ನಾವೇನ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ ಚರಾಕ್ಷರವನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಯಾವ ಒಂದು ಬೀಜೋಕ್ತಿನಲ್ಲಿ ಚರಾಕ್ಷರಗಳು ಒಂದೇ ರೀತಿನಲ್ಲಿರುತ್ತೆ ಅದನ್ನ ನಾವೇನ್ ಮಾಡ್ತೀವಿ, ಲೈಕ್ ಟರ್ಮ್ ಅಂತ ಹೇಳಿ ಕರಿತೀವಿ. ಬರೀ ಚರಾಕ್ಷರಗಳು ಒಂದೇ ರೀತಿನಲ್ಲಿದ್ರೆ ಸಾಕಾ? ಇಲ್ಲ. ಈ ಚರಾಕ್ಷರಗಳ ಜೊತೆಗೆ ನಮ್ಗೆ ಏನಾಗ್ಬೇಕು ಅಂತ ಹೇಳಿದ್ರೆ ಪವರ್ ಅಂದ್ರೆ ಘನ ಅಥವಾ ಡಿಗ್ರಿ ಏನಾಗಿರ್ಬೇಕು ಅದು ಕೂಡ ಸೇಮ್ ಇರಬೇಕು. ಇವಾಗ ಇದಿಷ್ಟು ಒಂದು ಉದಾಹರಣೆ ಅಂತ ಹೇಳಿ ತಗೊಳ್ಳೋಣ. ಸೊ ಎರಡನೇದು ನೋಡೋದಾದ್ರೆ 4x² 6x². ಇಲ್ಲಿ ನೀವು ಗಮನಿಸೋದಾದ್ರೆ ಇಲ್ಲೇನಿದೆ, ಇಲ್ಲಿ ಡಿಗ್ರಿ ಅಥವಾ ಘಾತ ಎಷ್ಟಿದೆ, 2 ಇಲ್ಲೂ ಕೂಡ ಘಾತ ಎಷ್ಟಿದೆ, 2 ಮತ್ತೆ ಇನ್ನೊಂದು ಗಮನಿಸೋದಾದ್ರೆ ನಮಗೆ ವೇರಿಯೇಬಲ್ ಚರಾಕ್ಷರ ಕೂಡ ಎಕ್ಸ್ ಇದೆ, ಇಲ್ಲೂ ಕೂಡ ಎಕ್ಸ್ ಇದೆ. ಈ ರೀತಿನಲ್ಲಿ ನಮಗೆ ಲೈಕ್ ಟರ್ಮ್ ಅಥವಾ ಸಜಾತಿ ಪದಗಳು ಅಂತ ಹೇಳಿದ್ರೆ, ಸಜಾತಿ ಬೀಜ ಪದಗಳು ಅಂತ ಹೇಳಿದ್ರೆ ನಮಗೇನಾಗಿರ್ಬೇಕು, ಒಂದೇ ರೀತಿಯಾದಂತ ಚರಾಕ್ಷರ ಇರಬೇಕು, ಅದೇ ರೀತಿಯಲ್ಲಿ ಒಂದೇ ರೀತಿಯಾದಂತ ಘಾತ ಅಥವಾ ಡಿಗ್ರಿ ಇರಬೇಕು. ಸೊ ಯಾವ ಒಂದು ಬೀಜೋಕ್ತಿ ಒಂದೇ ರೀತಿಯಾದಂತ ಚರಾಕ್ಷರ ಹಾಗೂ ಒಂದೇ ರೀತಿಯಾದಂತ ಡಿಗ್ರಿ ಅಥವಾ ಘಾತವನ್ನ ಹೊಂದಿರುತ್ತೋ ಆ ಬೀಜ ಪದಗಳನ್ನ ನಾವು ಸಜಾತಿ ಬೀಜ ಪದಗಳು ಅಥವಾ ಲೈಕ್ ಟರ್ಮ್ಸ್ ಅಂತ ಹೇಳಿ ಕರಿತೀವಿ. ಇನ್ನು ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ, ಇವಾಗ ನಾವು ಸ್ಯಾರೀಸ್ ಪರ್ಚೇಸಿಗೆಲ್ಲ ಹೋಗಿರ್ತೀವಿ ಹೌದಾ. ಈ ಸ್ಯಾರೀಸ್ ಪರ್ಚೇಸಿಗೆ ಹೋಗುವಾಗ ನಮಗೆ ಏನಾಗಿರುತ್ತೆ, ಕಲರ್ ಡಿಫ್ರೆಂಟ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಕಲರ್ ಡಿಫ್ರೆಂಟ್ ಇರುತ್ತೆ ಅಂತ ಹೇಳೋದಾದ್ರೆ ನಾವು ಅದನ್ನ ಈ ನಂಬರ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಕಲರ್ಸ್ ನ ನಂಬರ್ ಅಂತ ಹೇಳಿ ಕನ್ಸಿಡರ್ ಮಾಡೋಣ ಆಯ್ತಾ. ಇಲ್ಲಿ ನಮಗೆ 4x² ಇದೆ ಹೌದಾ. ಸೊ ನನಗೆ ಯಾವುದೋ ಒಂದು ರೆಡ್ ಕಲರ್ ಇಷ್ಟ ಆಗಿರುತ್ತೆ, ಅದೇ ರೀತಿನಲ್ಲಿ ನನ್ನ ಫ್ರೆಂಡ್ಗೆ ಇನ್ಯಾವುದೋ ಕಲರ್ ಇಷ್ಟ ಆಗಿರುತ್ತೆ, ಬಟ್ ಮೆಟೀರಿಯಲ್ ಒಂದೇ ಆಗಿರುತ್ತೆ. ಸೊ ಆ ಮೆಟೀರಿಯಲ್ ನ ನಾವಿಲ್ಲಿ ಚರಾಕ್ಷರ ಅಂತ ಹೇಳಿ ತಗೊಬೇಕು. ಸೊ ಯಾವ ರೀತಿ ನಾವು ಸೀರೆನಲ್ಲಿ ಒಂದೇ ಮೆಟೀರಿಯಲ್ ನ ನೋಡ್ತೀವಿ ಬಟ್ ಕಲರ್ ಚೇಂಜ್ ಇರುತ್ತೆ, ಮತ್ತೆ ಕ್ವಾಂಟಿಟಿ ಕೂಡ ಸೇಮ್ ಇರಬೇಕು. ಅಂದ್ರೆ ಈಗ ನಾನು 2 ತಗೊಂಡೆ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ 2 ತಗೊಬೇಕು ಅವರುನು. ಆಗ ಮಾತ್ರ ನಾವು ಅದನ್ನ ಲೈಕ್ ಟರ್ಮ್ ಅಂತ ಹೇಳಿ ಕರಿತೀವಿ ಅಥವಾ ಸಜಾತಿ ಬೀಜ ಪದಗಳು ಅಂತ ಕರಿತೀವಿ. ಇಲ್ಲ ಬೇಡ ನಾನ್ ಬರೀ ಒಂದೇ ತಗೊಂಡೆ ಅವ್ರು 2 ತಗೊಂಡ್ರು ಅನ್ನೋ ರೀತಿನಲ್ಲಿ ಬಂದ್ರೆ ಈ ರೀತಿ ಬರುತ್ತೆ, ಬೇರೆ ರೀತಿನಲ್ಲಿ ಬರುತ್ತೆ. ಅವಾಗ 4x² ಬರೀ 6x ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. ಆಗ ನಾವದು ಲೈಕ್ ಟರ್ಮ್ ಆಗೋದಿಲ್ಲ. ಅದು ಯಾವ ಟರ್ಮ್ ಆಗುತ್ತೆ ಅಂತ ಹೇಳಿದ್ರೆ ಅದನ್ನ ನಾವು ಅನ್ಲೈಕ್ ಟರ್ಮ್ ಅಂತ ಹೇಳಿ ಕರಿತೀವಿ. ಸೊ ಎರಡನೇ ವಿಧ ಯಾವುದು, ಅನ್ಲೈಕ್ ಟರ್ಮ್. ಸೊ ಅನ್ಲೈಕ್ ಟರ್ಮ್ ಅಂತ ಹೇಳಿದ್ರೆ ಇವಾಗ ನಾವು ಹಣ್ಣನ್ನ ತಗೊಳ್ಳೋಣ ಅಂತ ಇಟ್ಕೊಳ್ಳೋಣ. ಸೊ ಒಂದು ಫ್ರೆಂಡ್ ಪರ್ಸನ್ ಎ ಇರೋರು ಒಂದ್ ಹಣ್ಣನ್ನ ತಗೊಂತಾರೆ, ಸೊ ಪರ್ಸನ್ ಬಿ ಇರೋರು ಇನ್ನೊಂದು ಹಣ್ಣನ್ನ ತಗೊಂತಾರೆ. ಇಲ್ಲಿ ಕಲರ್ ಕೂಡ ಬೇರೆ ಬೇರೆ ಇರುತ್ತೆ ಅಂತ ಇಟ್ಕೊಳ್ಳೋಣ. ಅಂದ್ರೆ ಕಲರ್ ಬರೋದಿಲ್ಲ, ಬೇರೆ ಬೇರೆ ಹಣ್ಣು ಬರುತ್ತೆ ಅಂತ ಇಟ್ಕೊಳ್ಳೋಣ. ಒಬ್ಬ ಎ ಪರ್ಸನ್ ಇರೋರು ಏನ್ ಮಾಡ್ತಾರೆ, 3 ಹಣ್ಣನ್ನ ತೆಗೆದುಕೊಳ್ತಾನೆ, ಬಿ ಪರ್ಸನ್ ಇರೋನು 4 ಹಣ್ಣನ್ನ ತೆಗೆದುಕೊಳ್ತಾನೆ. ಇಲ್ಲೇನಾಯ್ತು, ನಂಬರ್ಸ್ ಎಷ್ಟು ತಗೊಂಡಿದ್ದಾರೆ ಹಣ್ಣುಗಳು ಅದು ಕೂಡ ಬೇರೆ ಆಗ್ತಿದೆ, ಅದೇ ರೀತಿನಲ್ಲಿ ಅವ್ರು ಎಷ್ಟು ತಗೊಂಡಿದ್ದಾರೆ ಅದು ಕೂಡ. ಅಂದ್ರೆ ಆಪಲ್ ತಗೊಂಡಿರ್ತಾರೆ ಅಂತ ಒಬ್ರು ಇಟ್ಕೊಂಡ್ರೆ, ಇನ್ನೊಬ್ರು ಆರೆಂಜ್ ತಗೊಂಡಿರ್ತಾರೆ ಅಂದ್ರೆ ಹಣ್ಣುಗಳು ಕೂಡ ಬೇರೆ ಆಗ್ತಿದೆ. ಸೊ ಅದೇ ರೀತಿನಲ್ಲಿ ಬಂದ್ರೆ ನಮಗೆ, ಸೊ ಇಲ್ಲಿ ಏನಾಗುತ್ತೆ, ವೇರಿಯೇಬಲ್ ಅಂದ್ರೆ ಚರಾಕ್ಷರ ಬೇರೆ ಇರುತ್ತೆ, ಅದೇ ರೀತಿನಲ್ಲಿ ಡಿಗ್ರಿ ಅಥವಾ ಘಾತ ಕೂಡ ಬೇರೆ ಇರುತ್ತೆ. ಆ ಒಂದು ಬೀಜ ಪದಗಳನ್ನ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಅನ್ಲೈಕ್ ಟರ್ಮ್ ಅಥವಾ ವಿಜಾತಿ, ಹೆಸರಲ್ಲೇ ಇಟ್ಟಿದೆ ವಿಜಾತಿ, ಬೇರೆ ಬೇರೆ ಜಾತಿಯಿಂದ ಬಂದಂತಹ ಬೀಜ ಪದಗಳನ್ನ ನಾವು ವಿಜಾತಿ ಅಥವಾ ಅನ್ಲೈಕ್ ಟರ್ಮ್ಸ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ನಾನು ಉದಾಹರಣೆ ಕೊಡೋದಾದ್ರೆ ನಿಮಗೆ 9xy, 7x. ಇಲ್ಲಿ ನೀವು ಏನನ್ನ ಗಮನಿಸಬಹುದು, ಇಲ್ಲಿ xy ಅನ್ನುವಂಥದ್ದು ಚರಾಕ್ಷರ ಆಗಿರುತ್ತೆ ಹೌದಾ, ವೇರಿಯೇಬಲ್ ಆಗಿರುತ್ತೆ. ಬಟ್ 7x ಅಲ್ಲಿ ನೋಡಿದ್ರೆ ಒಂದೇ ಒಂದು ಚರಾಕ್ಷರ ಇದೆ, ಎಕ್ಸ್ ಮಾತ್ರ ಇದೆ ಬಟ್ ವೈ ಇಲ್ಲ ಹೌದಾ. ಇದೇ ರೀತಿನಲ್ಲಿ ಇದು 7x² ಆಯ್ತು ಅಂತ ಇಟ್ಕೊಳ್ಳೋಣ. ಸ್ಕ್ವೇರ್ ಆಯ್ತು ಅಂದ್ರೂ ಕೂಡ ಅದೇನಾಗುತ್ತೆ, ನಮಗೆ ಅನ್ಲೈಕ್ ಟರ್ಮ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪವರ್ ಏನು ಇಲ್ಲ ಅಂತ ಹೇಳಿದ್ರೆ ಏನಾಗಿರುತ್ತೆ, 1 ಅಂತಿರುತ್ತೆ ಹೌದಾ. ಇಲ್ಲಿ 2 ಇದೆ. ಸೊ ಡಿಗ್ರಿ ಅಂದ್ರೆ ಘಾತ ಕೂಡ ಬೇರೆ ಇದೆ, ಅದೇ ರೀತಿನಲ್ಲಿ ಚರಾಕ್ಷರ ಕೂಡ ಬೇರೆ ಇದೆ. ಬಟ್ ಇಲ್ಲಿ ನಾವೇನ್ ಮಾಡ್ತೀವಿ, ಸ್ಥಿರಾಂಕವನ್ನ ಯಾವುದೇ ರೀತಿ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಎರಡೂ ವಿಧಗಳಲ್ಲೂ ಅಷ್ಟೇ ಸ್ಥಿರಾಂಕಗಳನ್ನ, ಕಾನ್ಸ್ಟೆಂಟ್ ನ ಯಾವುದೇ ರೀತಿ ನಾವು ಕನ್ಸಿಡರ್ ಮಾಡೋದಿಲ್ಲ. ಯಾವ್ದನ್ನ ಕನ್ಸಿಡರ್ ಮಾಡ್ತೀವಿ, ಬರೀ ವೇರಿಯೇಬಲ್ ನ ಮಾತ್ರ, ಚರಾಕ್ಷರವನ್ನ ಮಾತ್ರ ನಾವೇನ್ ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ.
ಇಲ್ಲಿ ನಮ್ಗೆ 2 ಟರ್ಮ್ಸ್ ಇದೆ. 2 ಟರ್ಮ್ಸ್ ನಾವು ಒಟ್ಟಿಗೆ ತಗೊಳ್ಳೋದಿಲ್ಲ ಬೀಜ ಪದಗಳು. ಬಟ್ ಕನ್ಸಿಡರ್ ಮಾಡುವಾಗ ಒಂದೇ ತರ ಇದೆಯಾ ಅಂತ ನೋಡುವಾಗ ಇದು ಒಂದೇ ರೀತಿನಲ್ಲಿ ಇರೋದಿಲ್ಲ. ಬೇರೆ ಬೇರೆ ರೀತಿ ಇರೋದ್ರಿಂದ ಇದನ್ನ ನಾವು ವಿಜಾತಿ ಬೀಜ ಪದಗಳು ಅಂತ ಹೇಳಿ ಕರಿತೀವಿ. ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡೋದಾದ್ರೆ 5x², 9xy. ಇಲ್ಲೂ ಕೂಡ ಗಮನಿಸಬಹುದು. ಯಾಕೆ ಮ್ಯಾಮ್ ಬರೀ XY ಅಂತಾನೆ ತಗೊಬೇಕಾ? ಇಲ್ಲ, ಅದು ವೇರಿಯಬಲ್ ಆಗಿರೋದ್ರಿಂದ ನಾವು ಬೇರೆ ರೀತಿನಲ್ಲಿ ತಗೊಬಹುದು. ಉದಾಹರಣೆ ಕೊಡೋದಾದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ AB, CD ಅಂತ ಹೇಳಿ ತಗೊಳ್ತೀನಿ. ಇಲ್ಲಿ ಗಮನಿಸೋದಾದ್ರೆ AB ಅನ್ನುವಂಥದ್ದು ಬೇರೆ ಆಗಿದೆ, ಅದೇ ರೀತಿ CD ಅನ್ನುವಂಥದ್ದು ಬೇರೆ ಆಗಿದೆ. ಆದ್ರೆ ಎಷ್ಟು ಬೀಜ ಪದಗಳಿದೆ ಅಂದ್ರೆ 2 ಬೀಜ ಪದಗಳಿದೆ. ಇದು ಒಂದು ಬೀಜ ಪದ ಆಗಿರುತ್ತೆ, ಇದು ಒಂದು ಬೀಜ ಪದ ಆಗಿರುತ್ತೆ. ಹೀಗೆ ನಾವು ಬೀಜ ಪದಗಳನ್ನ 2 ವಿಧಗಳಾಗಿ ಭಾಗ ಮಾಡ್ತೀವಿ. ಒಂದು ಲೈಕ್ ಟರ್ಮ್ ಅಂತ ಹೇಳಿದ್ರೆ ಸಜಾತಿ ಬೀಜ ಪದಗಳು, ಒಂದೇ ರೀತಿ ವೇರಿಯಬಲ್ ಇರುವಂತ ಪದಗಳನ್ನ ಬೀಜ ಪದಗಳನ್ನ ನಾವು ಲೈಕ್ ಟರ್ಮ್ ಅಂತ ಹೇಳಿ ಕರಿತೀವಿ. ಅದೇ ರೀತಿನಲ್ಲಿ ಅನ್ಲೈಕ್ ಟರ್ಮ್ ಅಂತ ಹೇಳಿದ್ರೆ ಬೇರೆ ಬೇರೆ ಚರಾಕ್ಷರ ಉಳ್ಳ ಬೀಜ ಪದಗಳನ್ನ ನಾವು ಅನ್ಲೈಕ್ ಟರ್ಮ್ ಅಥವಾ ವಿಜಾತಿ ಬೀಜ ಪದಗಳು ಅಂತ ಹೇಳಿ ಕರಿತೀವಿ. ಈಗ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮುಂದೆ ನೋಡೋಣ. ಈಗ ನಾವೇನ್ ಕಲ್ತ್ವಿ ಅಂತ ಹೇಳಿದ್ರೆ ಒಂದು ಎಕ್ಸ್ಪ್ರೆಷನ್ ಹೇಗೆ ಫಾರ್ಮ್ ಮಾಡೋದು, ಬೀಜೋಕ್ತಿಯನ್ನ ಹೇಗೆ ಫಾರ್ಮ್ ಮಾಡ್ಬೇಕು, ಒಂದು ಬೀಜೋಕ್ತಿಯನ್ನ ಫಾರ್ಮ್ ಮಾಡ್ಬೇಕು ಅಂದ್ರೆ ನಮ್ಗೆ ಏನ್ ಬೇಕು ಅನ್ನೋದನ್ನ ನೋಡಿದ್ವಿ. ಸೊ ನಾವೇನ್ ಮಾಡೋಣ ಇವಾಗ ಅಂತ ಹೇಳಿದ್ರೆ ನಾನು ಇಲ್ಲೊಂದು ಕ್ವೆಶನ್ ಕೊಟ್ಟಿದ್ದೇನಲ್ಲ, ಇದಕ್ಕೆ ಲೈಕ್ ಟರ್ಮ್ ಯಾವುದು ಅಂದ್ರೆ ಸಜಾತಿ ಬೀಜ ಪದಗಳು ಯಾವುದು, ವಿಜಾತಿ ಬೀಜ ಪದಗಳು ಯಾವುದು ಅಂತ ಹೇಳಿ ವಿಂಗಡಣೆ ಮಾಡೋಣ. ಫಸ್ಟಿಗೆ ನಾವೇನ್ ಮಾಡೋಣ, 2 ಕಾಲಮ್ ಆಗಿ ಡಿವೈಡ್ ಮಾಡ್ಕೊಂಡ್ಬಿಡೋಣ. ಸೊ ಇಲ್ಲಿ ನೀಟಾಗಿ ಗಮನಿಸಬೇಕು, ಏನ್ ಕೊಟ್ಟಿದ್ದಾರೆ, ಲಿಸ್ಟ್ ಔಟ್ ದ ಲೈಕ್ ಟರ್ಮ್ ಅಂಡ್ ಅನ್ಲೈಕ್ ಟರ್ಮ್ ಫಾರ್ ದ ಫಾಲೋಯಿಂಗ್ ಡೇಟಾ. ಏನ್ ಕೊಟ್ಟಿರುವಂತ ದತ್ತಾಂಶಕ್ಕೆ ನಾವೇನ್ ಮಾಡ್ಬೇಕು, ಸಜಾತಿ ಪದಗಳು ಹಾಗೂ ವಿಜಾತಿ ಪದಗಳು ಅಥವಾ ಬೀಜ ಪದಗಳನ್ನ ಕಂಡುಹಿಡಿಬೇಕು. ಫಸ್ಟಿಗೆ ನಾವು ಲೈಕ್ ಟರ್ಮ್ಸ್ ಅಂತ ಹೇಳಿ ಬರ್ಕೊಳ್ಳೋಣ. ಲೈಕ್ ಟರ್ಮ್ಸ್ ಅಥವಾ ಸಜಾತಿ ಬೀಜ ಪದಗಳು, ಅನ್ಲೈಕ್ ಟರ್ಮ್ಸ್ ಅಥವಾ ವಿಜಾತಿ ಬೀಜ ಪದಗಳು. ಫಸ್ಟಿಗೆ 2x ಬರ್ಕೊಳ್ಳೋಣ. ಅದೇ ರೀತಿನಲ್ಲಿ x ಸೇಮ್ ಇದೆಯಾ, ನಾ ಹೇಳ್ದೆ ವೇರಿಯಬಲ್ ಮಾತ್ರ ಸೇಮ್ ಇದ್ರೆ ಸಾಕು. ಸೊ -7x ಕೂಡ ಲೈಕ್ ಟರ್ಮ್ ಆಗುತ್ತೆ. 8x² ಆಗುತ್ತಾ, -8x² ಆಗುತ್ತೆ. ಯಾವ್ದಕ್ಕಾಗುತ್ತೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಗಮನಿಸ್ಬೋದು 4x² ಆಗುತ್ತೆ. ಸೊ ಇದು ಒಂದು ಲೈಕ್ ಟರ್ಮ್ ಆಗುತ್ತೆ. ಸೊ ಇದೇ ರೀತಿನಲ್ಲಿ ಬರ್ತಾ ಹೋದ್ರೆ ನಾವು 3a + 4a ಇದು ಕೂಡ ಲೈಕ್ ಟರ್ಮ್ ಆಗುತ್ತೆ. ಇಲ್ಲಿ ಯಾಕೆ ಅಂತ ಹೇಳಿದ್ರೆ a ಮತ್ತೆ a ಅನ್ನೋದು ಒಂದೇ ರೀತಿಯ ಚರಾಕ್ಷರ ಆಗಿದೆ. ಸೊ ಅದೇ ರೀತಿಯಲ್ಲಿ ಬಂದ್ರೆ 8y + 5y ಆಯ್ತು. ಇನ್ಯಾವುದಾದ್ರೂ ಬರುತ್ತಾ ನೋಡೋಣವಾ? ಇದಿಷ್ಟು ಲೈಕ್ ಟರ್ಮ್ಸ್ ಅಂದ್ರೆ ಸಜಾತಿ ಬೀಜ ಪದಗಳನ್ನ ಬರ್ಕೊಂಡ್ವಿ. ಅದೇ ರೀತಿನಲ್ಲಿ ನಾವ್ ಇವಾಗ ಅನ್ಲೈಕ್ ಟರ್ಮ್ಸ್ ನ ಬರ್ಕೊಳ್ತಾ ಹೋಗೋಣ. ಮೊದಲನೇದಾಗಿ 5x²y. ಸೊ 5x² ಒಂದೇ ಇದೆಯಾ? ಹೌದು. ಸೊ ನೆಕ್ಸ್ಟ್ಗೆ ತಗೊಳ್ಳೋದಾದ್ರೆ 2x + 5y. ಯಾಕೆ ಅಂತ ಹೇಳಿ ನಿಮಗೆ ನೆನಪಿರ್ಲಿ, ಬೇರೆ ಬೇರೆ ರೀತಿಯಾದಂತಹ ಚರಾಕ್ಷರ ಇರೋದ್ರಿಂದ ಇದನ್ನ ಅನ್ಲೈಕ್ ಟರ್ಮ್ ಅಂತ ಹೇಳಿ ಕರಿತೀವಿ. ಸೊ ಅದೇ ರೀತಿನಲ್ಲಿ 2m + 7n. ಸೊ ನೆಕ್ಸ್ಟಿಗೆ ನೋಡೋದಾದ್ರೆ 2x + 19a. ಯಾವ್ದಾದ್ರು ಬಿಟ್ಟಿದೀವಾ? ಇಲ್ಲಿ 3x² ನ ಬಿಟ್ಟಿದೀವಿ, ಅದನ್ನ ಇಲ್ಲಿ ಬರ್ಕೊಳ್ಬಹುದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಡಿಗ್ರಿ ಘಾತ ಕೂಡ 2 ಇದೆ, ಅದೇ ರೀತಿನಲ್ಲಿ ಚರಾಕ್ಷರ ಕೂಡ x ಇದೆ, ಹಾಗಾಗಿ ಬರ್ಕೊಬಹುದು. ಸೊ ಈ ರೀತಿ ನಾವೇನ್ ಮಾಡ್ತೀವಿ, ಲೈಕ್ ಟರ್ಮ್ ನ ಒಂದು ಕಡೆ, ಅನ್ಲೈಕ್ ಟರ್ಮ್ ನ ಒಂದು ಕಡೆ ಬರ್ಕೊಂಡಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಸೊ ಮುಂದಿನ ಪ್ರಶ್ನೆ ನಿಮಗೆ ಇದು ಹೋಮ್ವರ್ಕ್ ಆಗಿರುತ್ತೆ, ಇದನ್ನ ಬರ್ಕೊಳ್ಳಿ. ಇದರಲ್ಲಿ ನೀವೇನ್ ಕಂಡುಹಿಡಿಬೇಕು ಅಂದ್ರೆ ಸೇಮ್ ನಾವ್ ಇವಾಗ ಏನು ಹಿಂದಿನ ಪ್ರಶ್ನೆಯಲ್ಲಿ ಮಾಡಿದ್ವಿ ಅದೇ ರೀತಿನಲ್ಲಿ ಒಂದು ಕಡೆ ಸಜಾತಿಯನ್ನ ಭಾಗ ಮಾಡ್ಕೊಳ್ಳಿ, ಇನ್ನೊಂದು ಕಡೆ ವಿಜಾತಿ ಬೀಜ ಪದಗಳನ್ನ ಭಾಗ ಮಾಡ್ಕೊಂಡು ಯಾವುದು ಸಜಾತಿ ಆಗುತ್ತೆ ಬರ್ಕೊಬೇಕು, ಅದೇ ರೀತಿ ಯಾವುದು ವಿಜಾತಿ ಬೀಜ ಪದಗಳಾಗುತ್ತೆ ಅನ್ನೋದನ್ನ ನೀವು ಕಂಡುಹಿಡಿತಾ ಹೋಗ್ಬೇಕು. ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ಗೆ ಮೂವ್ ಆಗೋಣ.
ನೆಕ್ಸ್ಟಿಗೆ ನಾವಿಲ್ಲಿ ಇಷ್ಟೊತ್ತು ಟರ್ಮ್ಸ್ ಬಗ್ಗೆ ತಿಳಿತಾ ಬಂದ್ವಿ. ಹೌದಾ? ಟರ್ಮ್ಸ್ ಅಂತ ಹೇಳಿದ್ರೆ ಬೀಜ ಪದಗಳ ಬಗ್ಗೆ ತಿಳ್ಕೊಂತ ಬಂದ್ವಿ. ಅದೇ ರೀತಿ ಬೀಜೋಕ್ತಿನೂ ಕೂಡ ನೋಡಿದ್ವಿ. ಸೊ ಈಗ ನಾವೇನ್ ಮಾಡೋಣ, ಟರ್ಮ್ಸ್ ನ ಆಧಾರವಾಗಿಟ್ಕೊಂಡು, ಬೀಜ ಪದಗಳನ್ನ ಆಧಾರವಾಗಿಟ್ಕೊಂಡು ಬೀಜೋಕ್ತಿಯನ್ನ ಮೂರು ರೀತಿ, ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ವಿಧಗಳನ್ನಾಗಿ ವಿಂಗಡಣೆ ಮಾಡ್ತಾರೆ. ಅಂದ್ರೆ ಬೇಸ್ಡ್ ಆನ್ ಟರ್ಮ್ಸ್. ಬೇಸ್ಡ್ ಆನ್ ಟರ್ಮ್ಸ್ ನಾವು ಎಕ್ಸ್ಪ್ರೆಷನ್ ನ 3 ಟೈಪ್ಸ್ ಅಥವಾ 3ಗಿಂತ ಹೆಚ್ಚು ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಸೊ ಅದರಲ್ಲಿ ಮೊದಲನೇ ಟರ್ಮ್ ಬಂದು ಮೊನೋಮಿಯಲ್. ಮೊನೋಮಿಯಲ್ ಅಥವಾ ಏಕಪದೋಕ್ತಿ. ಮೊನೋಮಿಯಲ್ ಅಥವಾ ಏಕ ಪದೋಕ್ತಿ. ನೆನ್ಪಿರ್ಲಿ, ನಾವು ಟರ್ಮ್ಸ್ ನ ಆಧಾರವಾಗಿಟ್ಕೊಂಡು ಅಂದ್ರೆ ಬೀಜ ಪದವನ್ನ ಆಧಾರವಾಗಿಟ್ಕೊಂಡು ವಿಂಗಡಣೆ ಮಾಡ್ತಾ ಹೋಗ್ತಿದೀವಿ. ಮೋನೋಮಿಯಲ್ ಅಂತ ಹೇಳಿದ್ರೆ ಏನು? ಮೋನೋಮಿಯಲ್ ಅಂತ ಹೇಳಿದ್ರೆ ಹೆಸರೆಲ್ಲ ಹೇಳ್ತಾ ಇದೆ, ಮೋನೋ ಅಂತ ಹೇಳಿದ್ರೆ ಒಂದು, ಮಿಯಲ್ ಅಂತ ಹೇಳಿದ್ರೆ ಟರ್ಮ್. ಯಾವ ಒಂದು ಎಕ್ಸ್ಪ್ರೆಷನ್ ಒಂದೇ ಒಂದು ಟರ್ಮ್ ನ ಒಳಗೊಂಡಿರುತ್ತೆ ಅಂತ ಒಂದು ಎಕ್ಸ್ಪ್ರೆಷನ್ ನ ಅಥವಾ ಬೀಜೋಕ್ತಿಯನ್ನ ನಾವು ಮೋನೋಮಿಯಲ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ನಾವು ಉದಾಹರಣೆ ಕೊಡೋದಾದ್ರೆ 2xy. ಸೊ ಇದಿಷ್ಟು ಒಂದು ಟರ್ಮ್ ಆಯ್ತಾ? ಒಂದು ಟರ್ಮ್. ಸೊ ಇದನ್ನ ನಾವು ಏನಂತ ಹೇಳ್ತೀವಿ? ಏಕಪದೋಕ್ತಿ ಅಥವಾ ಒಂದು ಟರ್ಮ್ ಅಂತ ಹೇಳ್ತೀವಿ, ಕರಿತೀವಿ, ಮೋನೋಮಿಯಲ್ ಅಂತ ಹೇಳ್ತೀವಿ. ಯಾವ ಒಂದು ಬೀಜೋಕ್ತಿನಲ್ಲಿ ಒಂದೇ ಒಂದು ಟರ್ಮ್ ಇರುತ್ತೆ, ಟರ್ಮ್ ನ ಮಾತ್ರ ಕನ್ಸಿಡರ್ ಮಾಡ್ಬೇಕು, ಬೀಜ ಪದವನ್ನ ಕನ್ಸಿಡರ್ ಮಾಡ್ಬೇಕು. ಒಂದು ಬೀಜ ಪದವನ್ನು ಯಾವ ಒಂದು ಬೀಜೋಕ್ತಿ ಒಳಗೊಂಡಿರುತ್ತೆ, ದ ಎಕ್ಸ್ಪ್ರೆಷನ್ ವಿಚ್ ಹ್ಯಾಸ್ ಓನ್ಲಿ ಒನ್ ಟರ್ಮ್, ದಟ್ ವಿ ಕಾಲ್ ಇಟ್ ಆಸ್ ಅ ಮೋನೋಮಿಯಲ್. ಹೆಸರಲ್ಲಿ ಹೇಳ್ತಾ ಇದೆ ಮೋನೋಮಿಯಲ್ ಅಂತ. ನೆಕ್ಸ್ಟ್ಗೆ ಬೈನೋಮಿಯಲ್ ಅಥವಾ ದ್ವಿಪದೋಕ್ತಿ. ಇದು ಕೂಡ ಪೈ ಅಂತ ಹೇಳಿದ್ರೆ ನಮಗೆ ಗೊತ್ತಾಗುತ್ತೆ ಎರಡು. ಸೊ ಯಾವ ಒಂದು ಬೀಜೋಕ್ತಿನಲ್ಲಿ ಅಥವಾ ಎಕ್ಸ್ಪ್ರೆಷನ್ ಅಲ್ಲಿ ಎರಡು ಟರ್ಮ್ಸ್ ಗಳಿರುತ್ತೆ ಅಂತ ಎಕ್ಸ್ಪ್ರೆಷನ್ ನಾವು ಬೈನೋಮಿಯಲ್ ಅಥವಾ ದ್ವಿಪದೋಕ್ತಿ ಅಂತ ಹೇಳಿ ಕರಿತೀವಿ. ದ ಎಕ್ಸ್ಪ್ರೆಷನ್ ವಿಚ್ ಕನ್ಸಿಸ್ಟ್ ಆಫ್ ಓನ್ಲಿ ಟೂ ಟರ್ಮ್ಸ್ ಇದ್ರೆ ಮಾತ್ರ ನಾವು ಅಂತ ಒಂದು ಎಕ್ಸ್ಪ್ರೆಷನ್ ನಾವು ಬೈನೋಮಿಯಲ್ ಅಥವಾ ದ್ವಿಪದೋಕ್ತಿ ಅಂತ ಹೇಳಿ ಕರಿತೀವಿ. ಇದಕ್ಕೆ ಉದಾಹರಣೆ ಕೊಡೋದಾದ್ರೆ ಎ ಪ್ಲಸ್ ಬಿ. ಎ ಅನ್ನೋದು ಒಂದು ಟರ್ಮ್ ಆಗುತ್ತೆ, ಅದೇ ರೀತಿ ಬಿ ಅನ್ನೋದು ಒಂದು ಟರ್ಮ್ ಆಗಿರುತ್ತೆ. ಇಫ್ ಇನ್ ಕೇಸ್ ಇದ್ರಲ್ಲಿ ಪ್ಲಸ್ ಕೊಟ್ಟಿರ್ಲಿಲ್ಲ, ಆಪರೇಷನ್ ಸಿಂಬಲ್ ಕೊಟ್ಟಿರ್ಲಿಲ್ಲ, ಬರೀ ಎ ಬಿ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರು ಅಂತ ಹೇಳಿದ್ರೆ ಆ ಟರ್ಮ್ ಏನಾಗುತ್ತೆ, ಜಸ್ಟ್ ಎ ಬಿ ಅನ್ನೋದು ಏನಾಗುತ್ತೆ, ಮೋನೋಮಿಯಲ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಅದು ಒಂದೇ ಒಂದು ಟರ್ಮ್ ಇದೆ, ಇದಿಷ್ಟು ಸೇರಿ ಒಂದು ಟರ್ಮ್ ಆಗುತ್ತೆ. ಬಟ್ ಇಲ್ಲಿ ನಮಗೆ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎ ಪ್ಲಸ್ ಬಿ ಒಂದು ಆಪರೇಷನ್ ಕೊಟ್ಟಿದ್ದಾರೆ. ಹಾಗಾಗಿ ಈ ಎ ಪ್ಲಸ್ ಬಿ ಅನ್ನೋಂಥದ್ದು ನಮ್ಗೆ ಬೈನಾಮಿಯಲ್ ಅಂದ್ರೆ ಟೂ ಟರ್ಮ್ಸ್ ಇರುವಂತ ಎಕ್ಸ್ಪ್ರೆಷನ್ ಆಗಿರುತ್ತೆ. ಇದಕ್ಕಿನ್ನೂ ಉದಾಹರಣೆ ಕೊಡ್ತಾ ಹೋಗೋದಾದ್ರೆ 2m ಪ್ಲಸ್ 4n, 2x² ಪ್ಲಸ್ 3y ಈ ರೀತಿನಲ್ಲಿ. ಸೊ ಇಲ್ಲಿ ನೀವು ಗಮನಿಸಿದ್ರೆ ಟೂ ಟರ್ಮ್ಸ್ ಇದೆ, ಹಾಗಾಗಿ ಇದನ್ನ ಬೈನಾಮಿಯಲ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಥರ್ಡ್ ಟೈಪ್ ಇಸ್ ಟ್ರೈನಾಮಿಯಲ್ ಅಥವಾ ತ್ರಿಪದೋಕ್ತಿ. ನಿಮ್ಗೆ ಇವಾಗಲೇ ಗೊತ್ತಾಗಿರುತ್ತೆ, ಟ್ರೈ ಅಂತ ಹೇಳಿದ್ರೆ ಮೂರು, ದ ಎಕ್ಸ್ಪ್ರೆಷನ್ ವಿಚ್ ಕನ್ಸಿಸ್ಟ್ ಆಫ್ 3 ಟರ್ಮ್ಸ್. ಯಾವ ಒಂದು ಬೀಜೋಕ್ತಿನಲ್ಲಿ ನಮ್ಗೆ ಮೂರು ಬೀಜ ಪದಗಳನ್ನ ಒಳಗೊಂಡಿರುತ್ತೆ ಅಂತ ಒಂದು ಬೀಜೋಕ್ತಿಯನ್ನ ನಾವು ತ್ರಿಪದೋಕ್ತಿ ಅಂತ ಹೇಳಿ ಕರಿತೀವಿ. ಇದಕ್ಕೆ ಉದಾಹರಣೆ ಕೊಡೋದಾದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ, ಅಥವಾ ಎಕ್ಸ್ ವೈ ಹಾಕೋಕ್ಕಾಗಲ್ಲ, ಪ್ಲಸ್ ವೈ ಪ್ಲಸ್ ಝೆಡ್ ಬರಬೇಕು, ಅಥವಾ ಸಿ ಯಾವ್ದಾದ್ರು ಆಗಿರ್ಬೋದು. ಇಲ್ಲಿ ನಮ್ಗೆ ಏನ ಗಮನಿಸ್ಬೇಕು, ಮೂರು ಟರ್ಮ್ ಇದಾವೆ. ಎ ಅನ್ನೋದು ಒಂದು ಬೀಜ ಪದ ಅಥವಾ ಟರ್ಮ್, ಬಿ ಅನ್ನೋದು ಸೆಕೆಂಡ್ ಟರ್ಮ್, ಸಿ ಅನ್ನೋದು ಥರ್ಡ್ ಟರ್ಮ್. ಸೊ ಅಲ್ಲಿಗೆ ಮೂರು ಟರ್ಮ್ ಸಿಕ್ತು ನಮಗೆ, ಹೌದಾ? ಅದಕ್ಕಾಗಿ ಇದನ್ನ ಟ್ರೈನಾಮಿಯಲ್ ಅಥವಾ ತ್ರಿಪದೋಕ್ತಿ. ದ ಎಕ್ಸ್ಪ್ರೆಷನ್ ವಿಚ್ ಕನ್ಸಿಸ್ಟ್ ಆಫ್ 3 ಟರ್ಮ್ಸ್
ವಿ ಕಾಲ್ ಇಟ್ ಆಸ್ ಟ್ರೈನೋಮಿಯಲ್. ಅಥವಾ ಯಾವ ಒಂದು ಬೀಜೋಕ್ತಿನಲ್ಲಿ 3 ಬೀಜ ಪದಗಳನ್ನ ಒಳಗೊಂಡಿರುತ್ತೋ ಅಂತ ಒಂದು ಬೀಜೋಕ್ತಿಯನ್ನ ನಾವು ತ್ರಿಪದೋಕ್ತಿ ಅಂತ ಹೇಳಿ ಕರಿತೀವಿ. ಅದೇ ರೀತಿನಲ್ಲಿ 3 ಅಥವಾ 3ಕ್ಕಿಂತ ಹೆಚ್ಚು ಬೀಜ ಪದಗಳು ಇರುವಂತ ಒಂದು ಬೀಜೋಕ್ತಿಯನ್ನ ನಾವು ಬಹುಪದೋಕ್ತಿ. ಬಹು ಅಂತ ಹೇಳಿದ್ರೆ ಹಲವಾರು. 4 ಟರ್ಮ್ ಇದ್ರೆ ಅದನ್ನ ಕ್ವಾಡ್ರಿನಾಮಿಯಲ್ ಅಂತ ಹೇಳಿ ಕೂಡ ಕರಿತೀವಿ. 4 ಅಥವಾ 4ಕ್ಕಿಂತ ಹೆಚ್ಚು ಇರೋದನ್ನ ನಾವು ಪಾಲಿನಾಮಿಯಲ್ ಅಥವಾ ಬಹುಪದೋಕ್ತಿ ಅಂತ ಹೇಳಿ ಕರಿತೀವಿ. ಸೊ ಪಾಲಿ ಅಂತ ಹೇಳಿದ್ರೆ ಮೆನಿ ಅಂದ್ರೆ ಬಹು, ನಾಮಿಯಲ್ ಅಂತ ಹೇಳಿದ್ರೆ ಟರ್ಮ್ಸ್. ದ ಎಕ್ಸ್ಪ್ರೆಷನ್ ವಿಚ್ ಕನ್ಸಿಸ್ಟ್ ಆಫ್ ಮೋರ್ ದೆನ್ 4 ಟರ್ಮ್ಸ್ ವಿ ಕಾಲ್ ಇಟ್ ಆಸ್ ಪಾಲಿನಾಮಿಯಲ್. ಯಾವ ಒಂದು ಬೀಜೋಕ್ತಿನಲ್ಲಿ 4ಕ್ಕಿಂತ ಹೆಚ್ಚು ಬೀಜ ಪದಗಳನ್ನ ಒಳಗೊಂಡಿರುತ್ತೋ ಅಂತ ಒಂದು ಬೀಜೋಕ್ತಿಯನ್ನ ನಾವು ಬಹುಪದೋಕ್ತಿ ಅಥವಾ ಪಾಲಿನಾಮಿಯಲ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಉದಾಹರಣೆ ಕೊಡೋದಾದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ. ಸೊ ಇಲ್ಲಿ ನಾವು ಗಮನಿಸೋದಾದ್ರೆ ನಮಗೆ 4 ಟರ್ಮ್ ಸಿಗ್ತಾ ಹೋಗಿದೆ, ಹೌದಾ? ಸೊ ಹಾಗಾಗಿ ನಾವು ಇದನ್ನ ಪಾಲಿನಾಮಿಯಲ್ ಅಥವಾ ಬಹುಪದೋಕ್ತಿ ಅಂತ ಹೇಳಿ ಕರಿತೀವಿ. ಇನ್ನೊಂದು ಉದಾಹರಣೆ ಕೊಡೋದಾದ್ರೆ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ 3z ಪ್ಲಸ್ 4 ಈ ರೀತಿ ನಮಗೆ 4 ಟರ್ಮ್ ಸಿಗ್ತಾ ಹೋಗ್ತಿದೆ. 4 ಬೀಜ ಪದಗಳನ್ನ ಒಳಗೊಂಡು ಒಂದು ಬೀಜೋಕ್ತಿಯನ್ನ ನಾವು ನಿರ್ಮಿಸಿದೀವಿ. ಇಂಥ ಒಂದು ಬೀಜೋಕ್ತಿಯನ್ನ ನಾವು ಬಹುಪದೋಕ್ತಿ ಅಂತ ಹೇಳಿ ಕರಿತೀವಿ, ಪಾಲಿನಾಮಿಯಲ್ಸ್ ಅಂತ ಹೇಳಿ ಕರಿತೀವಿ. ಸೊ ನಮ್ ಬೇಸ್ಡ್ ಆನ್ ಟರ್ಮ್ಸ್ ಅಂದ್ರೆ ಬಹು ಬೀಜ ಪದಗಳ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ, ಬೀಜೋಕ್ತಿಯನ್ನ 4 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಮೊದಲನೇದು ಮೊನೋಮಿಯಲ್ ಅಥವಾ ಏಕಪದೋಕ್ತಿ, ಬೈನಾಮಿಯಲ್ ದ್ವಿಪದೋಕ್ತಿ, ಟ್ರೈನಾಮಿಯಲ್ ತ್ರಿಪದೋಕ್ತಿ, ಪಾಲಿನಾಮಿಯಲ್ ಬಹುಪದೋಕ್ತಿ. ಈಗ ಇಷ್ಟೊತ್ತು ನಾವೇನ್ ಮಾಡಿದ್ವಿ, ಟರ್ಮ್ ಬೇಸ್ ಮೇಲೆ ಎಕ್ಸ್ಪ್ರೆಷನ್ ನ ಡಿವೈಡ್ ಮಾಡಿದ್ವಿ. ಈಗ ಅದೇ ರೀತಿನಲ್ಲಿ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಬೇಸ್ಡ್ ಆನ್ ಡಿಗ್ರಿ ಅಥವಾ ಘಾತದ ಆಧಾರದ ಮೇಲೆ ನಾವೇನ್ ಮಾಡೋಣ, ಬೀಜೋಕ್ತಿಯಲ್ಲ ಈ ಬಹುಪದೋಕ್ತಿಯನ್ನ, ಈ ಪಾಲಿನಾಮಿಯಲ್ನ ಡಿವೈಡ್ ಮಾಡ್ತಾ ಹೋಗೋಣ. ಸೊ ಈ ಪಾಲಿನಾಮಿಯಲ್ನ ನಾವು ಬಹುಪದೋಕ್ತಿಯನ್ನ ನಾವು ಘಾತದ ಆಧಾರದ ಮೇಲೆ ಅಥವಾ ಡಿಗ್ರಿಯ ಆಧಾರದ ಮೇಲೆ ಬೇಸ್ಡ್ ಆನ್ ಡಿಗ್ರಿ ನಾವೇನ್ ಮಾಡ್ತೀವಿ, ಈ ಪಾಲಿನಾಮಿಯಲ್ ಅಥವಾ ಬಹುಪದೋಕ್ತಿನ 3 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ, ಆಯ್ತಾ? ಮೊದಲನೇದು ಯಾವುದು ಅಂತ ಹೇಳಿದ್ರೆ ಲೀನಿಯರ್ ಪಾಲಿನಾಮಿಯಲ್. ಲೀನಿಯರ್ ಪಾಲಿನಾಮಿಯಲ್ ಅಥವಾ ರೇಖಾತ್ಮಕ ಬಹುಪದೋಕ್ತಿ. ಇವಾಗ ನಾವು ಇಷ್ಟೊತ್ತು ಕನ್ಫ್ಯೂಷನ್ ಆಗ್ಬಾರ್ದು, ಬೀಜೋಕ್ತಿಯನ್ನ ಬೀಜ ಪದಗಳ ಆಧಾರದ ಮೇಲೆ ಡಿವೈಡ್ ಮಾಡಿದ್ವಿ. ಅದರಲ್ಲಿ 4ನೇ ಬೀಜೋಕ್ತಿ ಯಾವುದು ಅಂತ ಹೇಳಿದ್ರೆ ಬಹುಪದೋಕ್ತಿ ಅಥವಾ ಪಾಲಿನಾಮಿಯಲ್. 4th ಎಕ್ಸ್ಪ್ರೆಷನ್ ಯಾವುದು ಅಂತ ಹೇಳಿದ್ರೆ ಪಾಲಿನಾಮಿಯಲ್. ಈ ಪಾಲಿನಾಮಿಯಲ್ನ ಈ ಬಹುಪದೋಕ್ತಿಯನ್ನ ನಾವು ಡಿಗ್ರಿಯ ಆಧಾರದ ಮೇಲೆ ಅಥವಾ ಘಾತದ ಆಧಾರದ ಮೇಲೆ 3 ಭಾಗಗಳನ್ನಾಗಿ 3 ವಿಧಗಳನ್ನಾಗಿ ಡಿವೈಡ್ ಮಾಡ್ತೀವಿ. ಅದರಲ್ಲಿ ಮೊದಲನೇ ವಿಧ ಯಾವುದು ಅಂದ್ರೆ ಲೀನಿಯರ್ ಪಾಲಿನಾಮಿಯಲ್. ಲೀನಿಯರ್ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ಯಾವ ಒಂದು ಪಾಲಿನಾಮಿಯಲ್ ಅಥವಾ ಯಾವ ಒಂದು ಬಹುಪದೋಕ್ತಿಯ ಘಾತ ಒಂದಾಗಿರುತ್ತೆ, ಅಂದ್ರೆ ಪಾಲಿನಾಮಿಯಲ್ ವಿಚ್ ಹ್ಯಾಸ್ ಓನ್ಲಿ 1 ಡಿಗ್ರಿ, ದಟ್ ವಿ ಕಾಲ್ ಇಟ್ ಆಸ್ ಲೀನಿಯರ್ ಪಾಲಿನಾಮಿಯಲ್. ಲೀನಿಯರ್ ಅಂತ ಹೇಳಿದ್ರೆ ಒಂದು, ಆಯ್ತಾ, ಒಂದು ಬಹುಪದೋಕ್ತಿ ಆಗಿರ್ಬೇಕು. ಉದಾಹರಣೆ ಕೊಡ್ತೀನಿ ನಾನು, ಅವಾಗ ಗೊತ್ತಾಗುತ್ತೆ ನಿಮ್ಗೆ. 4x + 5. ಸೊ ಇಲ್ಲಿ ನೀವು ಗಮನಿಸ್ಬೋದು, ಮ್ಯಾಮ್ ಇಲ್ಲಿ ಯಾವುದೇ ರೀತಿ ಡಿಗ್ರಿನ ಕೊಟ್ಟೇ ಇಲ್ವಲ್ಲ, ಘಾತವನ್ನ ಕೊಟ್ಟೇ ಇಲ್ಲ. ನಮಗೆ ಗೊತ್ತಿದೆ x ಪವರ್ ಏನೂ ಇಲ್ಲ ಅಂತ ಹೇಳಿದ್ರೆ 1 ಇದೆ ಅಂತ ಹೇಳಿ
ಅರ್ಥ, ಹೌದಾ? ಸೊ ಹಾಗಾಗಿ 4 ಫೋರ್ ಎಕ್ಸ್ ಅಂತ ಹೇಳಿದ್ರೆ 4x ಚರಾಕ್ಷರದ ಎಕ್ಸ್ ಅಂತ ಹೇಳಿದ್ರೆ ಚರಾಕ್ಷರ ಅಲ್ವಾ? ಈ ಚರಾಕ್ಷರದ ಘಾತ ಎಷ್ಟಿದೆ? ಒಂದಿದೆ. ಸೊ ಈ ರೀತಿನಲ್ಲಿ ನಾವೇನ್ ಮಾಡ್ತೀವಿ, ಘಾತದ ಆಧಾರದ ಮೇಲೆ ಬಹುಪದೋಕ್ತಿಯನ್ನ ವಿಂಗಡಣೆ ಮಾಡ್ತೀವಿ. ಇದು ಬಹುಪದೋಕ್ತಿನ 4x+5 ಅನ್ನೋದು ಒಂದು ಬಹುಪದೋಕ್ತಿ, ಒಂದು ಪಾಲಿನಾಮಿಯಲ್, ಹೌದಾ? ಅದೇ ರೀತಿನಲ್ಲಿ ಇಲ್ಲಿ ಡಿಗ್ರಿ ಒಂದಿದೆ ಅಂದ್ರೆ ಘಾತ ಒಂದಿದೆ, ಆದ್ದರಿಂದ ಇದನ್ನ ನಾವು ಲೀನಿಯರ್ ಪಾಲಿನಾಮಿಯಲ್ ಅಂತ ಹೇಳಿ ಕರಿತೀವಿ. ದ ಪಾಲಿನಾಮಿಯಲ್ ವಿಚ್ ಹ್ಯಾಸ್ ಓನ್ಲಿ 1 ಡಿಗ್ರಿ, ಅದನ್ನ ನಾವು ಲೀನಿಯರ್ ಪಾಲಿನಾಮಿಯಲ್ ಅಂತ ಹೇಳಿ ಕರಿತೀವಿ. ಡಿಗ್ರಿ ಎಷ್ಟಿದೆ? ಒಂದಿದೆ. ಸೊ ಇನ್ನೊಂದು ಉದಾಹರಣೆ ನೋಡೋದಾದ್ರೆ 7x+9, ಇಲ್ಲೂ ಕೂಡ ಎಷ್ಟಿದೆ ಡಿಗ್ರಿ? ಎಕ್ಸ್ ಪವರ್ ಎಷ್ಟಿದೆ? 1. ಎಕ್ಸರ ಘಾತ ಎಷ್ಟಿದೆ? 1. ಸೊ ಹಾಗಾಗಿ ಇದು ಕೂಡ ಲೀನಿಯರ್ ಪಾಲಿನಾಮಿಯಲ್ ಆಗುತ್ತೆ. ಸೊ ನೆಕ್ಸ್ಟ್ ಗೆ ಸೆಕೆಂಡ್ ಟೈಪ್ ಆಫ್ ಪಾಲಿನಾಮಿಯಲ್ ಯಾವುದು ಅಂತ ಹೇಳಿದ್ರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಅಥವಾ ವರ್ಗ ಬಹುಪದೋಕ್ತಿ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂದ್ರೆ ದ ಪಾಲಿನಾಮಿಯಲ್ ವಿಚ್ ಹ್ಯಾಸ್ ಡಿಗ್ರಿ 2, ಅಂದ್ರೆ ಅದರ ಘಾತ ಎಷ್ಟಿರ್ಬೇಕು? 2 ಆಗಿರ್ಬೇಕು. ಯಾವ ಒಂದು ಬಹುಪದೋಕ್ತಿಯ ಘಾತ 2 ಇರುತ್ತೆ ಅಂತ ಬಹುಪದೋಕ್ತಿಯನ್ನ ನಾವು ವರ್ಗ ಬಹುಪದೋಕ್ತಿ ಅಥವಾ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ನಾವು ಉದಾಹರಣೆ ಕೊಡೋದಾದ್ರೆ 2x² + 3x + c. ಇದು ಇಲ್ಲಿ ನೀವು ಗಮನಿಸಬಹುದು, ಎಕ್ಸರ ಘಾತ ಎಷ್ಟಿದೆ? 2. ಹಾಗಾಗಿ ಇದನ್ನ ನಾವು ಕ್ವಾಡ್ರಾಟಿಕ್ ಅಥವಾ ವರ್ಗ ಬಹುಪದೋಕ್ತಿ ಅಂತ ಹೇಳಿ ಕರಿತೀವಿ. ಇನ್ನೊಂದು ಉದಾಹರಣೆ ಕೊಡೋದಾದ್ರೆ 3x² + 2x + 2. ಇದು ಕೂಡ ಕ್ವಾಡ್ರಾಟಿಕ್ ಅಂದ್ರೆ ವರ್ಗ ಬಹುಪದೋಕ್ತಿಗೆ ಉದಾಹರಣೆ ಆಗಿರುತ್ತೆ. ಮೂರನೇ ಒಂದು ಭಾಗ ಯಾವುದು ಅಂತ ಹೇಳಿದ್ರೆ, ಮೂರನೇ ಒಂದು ವಿಧ ಯಾವುದು ಅಂತ ಹೇಳಿದ್ರೆ ಕ್ಯೂಬಿಕ್ ಪಾಲಿನಾಮಿಯಲ್. ಕ್ಯೂಬಿಕ್ ಪಾಲಿನಾಮಿಯಲ್ ಅಥವಾ ಘನ ಬಹುಪದೋಕ್ತಿ. ಘನ ಬಹುಪದೋಕ್ತಿ ಅಂತ ಹೇಳಿ ಕರಿತೀವಿ. ಕ್ಯೂಬಿಕ್ ಪಾಲಿನಾಮಿಯಲ್ ಅಂದ್ರೆ ಪಾಲಿನಾಮಿಯಲ್ ವಿಚ್ ಹ್ಯಾಸ್ ಎ ಡಿಗ್ರಿ 3, ಅಂದ್ರೆ 3. ಯಾವ ಒಂದು ಬಹುಪದೋಕ್ತಿಯ ಘಾತ 3 ಇರುತ್ತೋ ಅಂತ ಬಹುಪದೋಕ್ತಿಯನ್ನ ನಾವು ಘನ ಬಹುಪದೋಕ್ತಿ ಅಂತ ಹೇಳಿ ಕರಿತೀವಿ. ಇದಕ್ಕೆ ಉದಾಹರಣೆನ ಕೊಡೋದಾದ್ರೆ ನಿಮಗೆ 4x³ + 6x² + 2x + 3. ಇಲ್ಲಿ ನಿಮ್ಗೆ ಒಂದು ಕ್ವೆಶನ್ ಬರ್ಬೋದು, ಮ್ಯಾಮ್ ಇಲ್ಲಿ 6x² ಇದೆ ಮತ್ತಿಲ್ಲಿ 4x³ ಇದೆ, 3 ಇದೆ ಹಾಗೆ 2 ಇದೆ, ಎಕ್ಸರ ಘಾತ 2 ಕೂಡ ಇದೆ, 3 ಕೂಡ ಇದೆ, ಆದ್ರೂ ಯಾಕೆ ಇದನ್ನ ನಾವು ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಹೇಳಿ ಕರಿತೀವಿ? ನಾವು ಘಾತವನ್ನ ಕನ್ಸಿಡರ್ ಮಾಡುವಾಗ ಯಾವುದು ಹೈಯೆಸ್ಟ್ ಡಿಗ್ರಿ ಇರುತ್ತೆ, ಜಾಸ್ತಿ ಘಾತ ಯಾವ್ದಿರುತ್ತೆ ಅದನ್ನ ಕನ್ಸಿಡರ್ ಮಾಡ್ಬೇಕು. ಸೊ ಇಲ್ಲಿ ಜಾಸ್ತಿ ಹೈಯೆಸ್ಟ್ ಡಿಗ್ರಿ ಯಾವುದು? 4x³ ಆಯ್ತು, ಹೌದಾ? ಸೊ ಹಾಗಾಗಿ ಎಕ್ಸರ ಘಾತ ಯಾವ್ದಾಯ್ತು? 3 ಆಯ್ತು. ಹಾಗಾಗಿ ನಾವು ಇದನ್ನ ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಹೇಳಿ ಕರಿತೀವಿ. ಸೊ ಈ ರೀತಿ ನಾವು ಬಹುಪದೋಕ್ತಿಯನ್ನ 3 ವಿಧಗಳಾಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ ಘಾತದ ಆಧಾರದ ಮೇಲೆ. Based on degree, we divide a polynomial as a 3 types, that is linear polynomial, ರೇಖಾತ್ಮಕ ಬಹುಪದೋಕ್ತಿ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ವರ್ಗ ಬಹುಪದೋಕ್ತಿ, ಅದೇ ರೀತಿಯಲ್ಲಿ ಕ್ಯೂಬಿಕ್ ಪಾಲಿನಾಮಿಯಲ್, ಘನ ಬಹುಪದೋಕ್ತಿ. ಆಯ್ತಾ? ಸೊ ನೆಕ್ಸ್ಟ್ ಮೂವ್ ಆಗೋಣ. ಸೊ ಇಲ್ಲಿ ಒಂದು ಕ್ವೆಶನ್ ಕೊಟ್ಟಿದ್ದಾರೆ, ಏನಪ್ಪಾ ಅಂತ ಹೇಳಿದ್ರೆ ಕ್ಲಾಸಿಫೈ ದ ಫಾಲೋಯಿಂಗ್ ಪಾಲಿನಾಮಿಯಲ್ಸ್ ಆಸ್ ಮೊನೋಮಿಯಲ್, ಬೈನಾಮಿಯಲ್, ಟ್ರೈನಾಮಿಯಲ್. ನಾವು ಇಲ್ಲಿ ಗಮನಿಸೋದಾದ್ರೆ ಮೊನೋಮಿಯಲ್ ಅಂದ್ರೆ
ಒಂದೇ ಒಂದು ಟರ್ಮ್ ಇರಬೇಕು. ಬೈನಾಮಿಯಲ್ ಅಂತ ಹೇಳಿದ್ರೆ ಎರಡು ಟರ್ಮ್ ಅಂತ ಹೇಳಿದ್ರೆ ಬೀಜಪದ, ಎರಡು ಬೀಜಪದಗಳಿರ್ಬೇಕು. ಅದೇ ರೀತಿನಲ್ಲಿ ಟ್ರೈನಾಮಿಯಲ್ ಅಂತ ಹೇಳಿದ್ರೆ ಮೂರು ಬೀಜಪದಗಳಿರ್ಬೇಕು. ಹೌದಾ? ಸೊ ಹಾಗಾಗಿ ನಾವು ಈ ರೀತಿನಲ್ಲಿ ವಿಂಗಡಣೆ ಮಾಡ್ಕೊಂಡು ಕ್ವೆಶನ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನಾನು ಏನ್ ಮಾಡ್ತೀನಿ, ಡಿವೈಡ್ ಮಾಡ್ಕೊಂತ ಹೋಗ್ತೀನಿ. ಸೊ ನಾವಿಲ್ಲಿ ಮೂರಷ್ಟೇ ನೋಡಿದ್ವಾ? ಆ ಮೂರ್ ಜೊತೆಗೆ ಇನ್ನೊಂದು ಯಾವ್ದು ವಿಧವನ್ನ ನೋಡಿದ್ವಿ ಅಥವಾ ಭಾಗವನ್ನ ನೋಡಿದ್ವಿ? ಪಾಲಿನಾಮಿಯಲ್. ಹೌದಾ? ಫಸ್ಟಿಗೆ ನಾವು ಬರ್ಕೊಂಬೇಡ. ಫಸ್ಟ್ ಮೋನೋಮಿಯಲ್, ಬೈನಾಮಿಯಲ್, ಟ್ರೈನಾಮಿಯಲ್, ಇನ್ನೊಂದು ಯಾವ್ದು ನೋಡಿದ್ವಿ? ಪಾಲಿನಾಮಿಯಲ್. ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ, ಬಹುಪದೋಕ್ತಿ. ಫಸ್ಟ್ ಮೋನೋಮಿಯಲ್. ಮೋನೋಮಿಯಲ್ ಅಂತ ಹೇಳಿದ್ರೆ ಓನ್ಲಿ ಒನ್ ಟರ್ಮ್ ಇರಬೇಕು. ಸೊ ಒನ್ ಟರ್ಮ್ ಇರೋದು ಯಾವುದು? ಅದನ್ನ ಹೇಳ್ದೆ, ಕಾನ್ಸ್ಟೆಂಟ್ ಆದ್ರೂ ಆಗಿರ್ಬೋದು ಅಥವಾ ವೇರಿಯಬಲ್, ಸ್ಥಿರಾಂಕ ಆದ್ರೂ ಆಗಿರ್ಬೋದು, ಚರಾಕ್ಷರ ಆದ್ರೂ ಆಗಿರ್ಬೋದು. ಸೊ ಯಾವ್ದಾಗುತ್ತೆ? 1000. ಹೌದಾ? ಅದೇ ರೀತಿನಲ್ಲಿ ಇನ್ಯಾವ್ದಾದ್ರು ಮೋನೋಮಿಯಲ್ ಇದೆಯಾ ಕೊಟ್ಟಿರೋಂಥ ಕ್ವೆಶನ್ ನಲ್ಲಿ? ಒಂದು ಮೋನೋಮಿಯಲ್ ಸಿಕ್ತು. ನೆಕ್ಸ್ಟ್ ಗೆ ಬೈನಾಮಿಯಲ್ ಬರೆಯೋಣ. ಅಂದ್ರೆ ಎರಡು ಟರ್ಮ್ಸ್ ಇರಬೇಕು. ಸೊ ಎಕ್ಸ್ ಪ್ಲಸ್ ವೈ. ಅದು ಬಿಟ್ರೆ ಇನ್ಯಾವ್ದಿದೆ? ಇಲ್ಲೊಂದಿದೆ. ಸೊ 2y², y ಅಷ್ಟೇ. 2y ಮೈನಸ್ 3y². ಇನ್ಯಾವ್ದಾದ್ರು ಇದೆಯಾ? ಅಷ್ಟೇ. ನೆಕ್ಸ್ಟ್ ಟ್ರೈನಾಮಿಯಲ್ ಅಂದ್ರೆ 3 ಟರ್ಮ್ಸ್ ಇರಬೇಕು. ಸೊ 7 ಪ್ಲಸ್ ವೈ ಪ್ಲಸ್ 5x. ಅದೇ ರೀತಿನಲ್ಲಿ ಮೂರು ಟರ್ಮ್ ಇರುವಂತದ್ದು ಇಲ್ಲಿ 2y ಮೈನಸ್ 3y² ಪ್ಲಸ್ 4y³ ಅದೇ ರೀತಿನಲ್ಲಿ ಅಷ್ಟೇ. ಸೊ ಪಾಲಿನಾಮಿಯಲ್ ಅಂದ್ರೆ ಮೂರಕ್ಕಿಂತ ಹೆಚ್ಚು. ನಾವಿಲ್ಲಿ 4 ಟರ್ಮ್ ಇರದ ಕ್ವಾಡ್ರಿನಾಮಿಯಲ್ ಅಂತ ಹೇಳಿ ತಗೊಬಹುದು. ಕ್ವೆಶನ್ ಅಲ್ಲಿ ನಮ್ಗೆ ಕ್ವಾಡ್ರಿನಾಮಿಯಲ್ ಕೊಟ್ಟಿಲ್ಲ. ಅದೇ ರೀತಿನಲ್ಲಿ ಪಾಲಿನಾಮಿಯಲ್ ಕೂಡ ಕ್ವೆಶನ್ ಅಲ್ಲಿ ಕೊಟ್ಟಿಲ್ಲ. ಬಟ್ ನಿಮಗೆ ಅರ್ಥ ಆಗ್ಲಿ ಅಂತ ಹೇಳಿ ಬರಿತಾ ಇದ್ದೀನಿ. ಮಿಕ್ಕಿರೋದು ಯಾವುದು ಪಾಲಿನಾಮಿಯಲ್ ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ x² ಪ್ಲಸ್ x4 x³ ಆಗ್ಬೇಕಲ್ಲ, x³ ಪ್ಲಸ್ x4. ಅದೇ ರೀತಿನಲ್ಲಿ ಇದು ಎಷ್ಟಿದೆ? 5 ಟರ್ಮ್ ಇದೆ. ಸೊ 5x ಮೈನಸ್ 4y ಪ್ಲಸ್ 3xy ಮೈನಸ್ 4z ಮೈನಸ್ 15z². ನೆಕ್ಸ್ಟ್ ಈಗ ನೋಡೋದಾದ್ರೆ AB ಪ್ಲಸ್ BC ಪ್ಲಸ್ CD ಪ್ಲಸ್ DA. ನಿಮ್ಗೀಗ ಒಂದು ಕ್ವೆಶನ್ ಬರ್ಬೋದು, ಏನು ಅಂತ ಹೇಳಿದ್ರೆ, ಮ್ಯಾಮ್ ಇಲ್ಲಿ ಡಿಗ್ರೀಸ್ಗಳು ಕೊಟ್ಟಿದ್ದಾರೆ, ಬಟ್ ನಾವು ಯಾವ್ದರ ಆಧಾರದ ಮೇಲೆ ಮೋನೋಮಿಯಲ್, ಬೈನಾಮಿಯಲ್, ಟ್ರೈನಾಮಿಯಲ್ ನ ಕಂಡುಹಿಡಿತೀವಿ ಅಂತ ಹೇಳಿದ್ರೆ ಟರ್ಮ್ಸ್ ನ ಆಧಾರದ ಅಂದ್ರೆ ಬೀಜ ಪದದ ಆಧಾರದ ಮೇಲೆ. ನಾವಿಲ್ಲಿ ಯಾವುದೇ ರೀತಿಯಾದ ಡಿಗ್ರಿನ ಕನ್ಸಿಡರ್ ಮಾಡೋದಿಲ್ಲ. ಯಾವಾಗ ನಾವು ಡಿಗ್ರಿನ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಈ ಪಾಲಿನಾಮಿಯಲ್ ನ ಡಿವೈಡ್ ಮಾಡಿದಾಗ. ಹೌದಾ? ಈ ಪಾಲಿನಾಮಿಯಲ್ ಅಂದ್ರೆ ಬಹುಪದೋಕ್ತಿಯನ್ನ ಡಿಗ್ರಿಯ ಆಧಾರದ ಮೇಲೆ, ಘಾತದ ಆಧಾರದ ಮೇಲೆ ವಿಂಗಡಣೆ ಮಾಡಿದಾಗ ಮಾತ್ರ ನಾವು ಡಿಗ್ರಿಯನ್ನ ಕನ್ಸಿಡರ್ ಮಾಡ್ತೀವಿ. ಸೊ ಇದು ನಾವೇನ್ ಮಾಡಿದ್ವಿ? ಮೊನೋಮಿಯಲ್, ಬೈನಾಮಿಯಲ್, ಟ್ರೈನಾಮಿಯಲ್ ಮತ್ತೆ ಪಾಲಿನಾಮಿಯಲ್ ನ ಕಂಡಿಡ್ಕೊಂಡ್ವಿ. ಆಯ್ತಾ? ನೆಕ್ಸ್ಟ್ ಗೆ ಸೆಕೆಂಡ್ ಕ್ವೆಶನ್ ನಿಮ್ಗೆ ಹೋಮ್ ವರ್ಕ್. ಇಲ್ಲಿ ನೀವೇನ್ ಮಾಡ್ಬೇಕು? ಇದೇ ರೀತಿನಲ್ಲಿ ಮೋನೋಮಿಯಲ್ ಒಂದು ಕಡೆ, ಬೈನಾಮಿಯಲ್, ಟ್ರೈನಾಮಿಯಲ್, ಪಾಲಿನಾಮಿಯಲ್, ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ, ಬಹುಪದೋಕ್ತಿ ಈ ರೀತಿನಲ್ಲಿ ಡಿವೈಡ್ ಮಾಡ್ಕೊಂಡು ಒಂದು ಲೈನ್ ಹಾಕೊಂಡ್ಬಿಟ್ಟು ಡಿವೈಡ್ ಮಾಡ್ಕೊಂಡು ಯಾವ್ಯಾವ್ದು ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ, ಬಹುಪದೋಕ್ತಿ ಬರುತ್ತೆ ಅಂತ ಹೇಳಿ ಬರ್ಕೊಳ್ಳೋಣ. ನೆಕ್ಸ್ಟ್ ಗೆ ನಾವೇನ್ ಮಾಡಿದ್ವಿ? ಪಾಲಿನಾಮಿಯಲ್ ನ ಡಿವೈಡ್ ಮಾಡಿದ್ವಿ. ಹೌದಾ? ಬೇಸ್ಡ್ ಆನ್ ಡಿಗ್ರೀಸ್ ನಾವೇನ್ ಮಾಡಿದ್ವಿ? ಪಾಲಿನಾಮಿಯಲ್ ನ ಬಹುಪದೋಕ್ತಿನ ಡಿವೈಡ್ ಮಾಡಿದ್ವಿ. ಅದೇ ರೀತಿನಲ್ಲಿ ನಮ್ಗೆ ಯಾವ್ಯಾವ್ ಸಿಕ್ತು? ಲೀನಿಯರ್ ಪಾಲಿನಾಮಿಯಲ್ ಒಂದು, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಕ್ಯೂಬಿಕ್ ಪಾಲಿನಾಮಿಯಲ್. ಅದೇ ರೀತಿನಲ್ಲಿ ನಮಗೆ ಝೀರೋಸ್ ಆಫ್ ಪಾಲಿನಾಮಿಯಲ್ ಅಂತ ಇದೆ. ಝೀರೋಸ್ ಆಫ್ ಪಾಲಿನಾಮಿಯಲ್
ಏನು ಝೀರೋಸ್ ಆಫ್ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ಯಾವ ಅಂತ ಕನ್ನಡದಲ್ಲಿ ಹೇಳೋದಾದ್ರೆ ಬಹುಪದೋಕ್ತಿಯ ಶೂನ್ಯತೆ. ಯಾವ ಒಂದು ಬಹುಪದೋಕ್ತಿಯ ಬೆಲೆ ಶೂನ್ಯಕ್ಕೆ ಅಥವಾ ಝೀರೋಗೆ ಈಕ್ವಲ್ ಆಗುತ್ತೋ ಅಂತ ಒಂದು ಬಹುಪದೋಕ್ತಿಯನ್ನ ನಾವು ಝೀರೋಸ್ ಆಫ್ ಪಾಲಿನಾಮಿಯಲ್ ಅಥವಾ ಬಹುಪದೋಕ್ತಿಯ ಶೂನ್ಯತೆ ಅಂತ ಹೇಳಿ ಕರಿತೀವಿ. ಇಲ್ಲಿ ಅಂದ್ರೆ ಪಿ ಆಫ್ ಎಕ್ಸ್ ಏನಾಗಿರ್ಬೇಕು, ಝೀರೋ ಆಗಿರ್ಬೇಕು. ಅರ್ಥ ಆಗ್ತಿದ್ಯಾ? ಸೊ ಇವಾಗ ನಾವೇನ್ ಮಾಡಿದ್ವಿ, ಪಾಲಿನಾಮಿಯಲ್ ನ ಡಿವೈಡ್ ಮಾಡಿದ್ವಿ, ಹೌದಾ? ಸೊ ಝೀರೋಸ್ ಆಫ್ ಪಾಲಿನಾಮಿಯಲ್ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಆಯ್ತು. ಅದೇ ರೀತಿಯಲ್ಲಿ ಮೊದಲನೇದು ಯಾವುದು, ಲೀನಿಯರ್ ಪಾಲಿನಾಮಿಯಲ್. ಈ ಲೀನಿಯರ್ ಪಾಲಿನಾಮಿಯಲ್ದು ಸ್ಟ್ಯಾಂಡರ್ಡ್ ಫಾರ್ಮ್ ಬರೆಯೋದಾದ್ರೆ ಎ ಎಕ್ಸ್ ಪ್ಲಸ್ ಬಿ. ಇಲ್ಲಿ ಎ ಅಂಡ್ ಬಿ ರಿಯಲ್ ನಂಬರ್ಸ್ ಆಗಿರುತ್ತೆ. ರಿಯಲ್ ನಂಬರ್ಸ್ ಅಂತ ಹೇಳಿದ್ರೆ ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೀರಾ ವಾಸ್ತವ ಸಂಖ್ಯೆಗಳು ಅಂತ ಹೇಳಿ. ಎ ಅಂಡ್ ಬಿ ಏನಾಗಿರ್ಬೇಕು, ರಿಯಲ್ ನಂಬರ್ಸ್ ಆಗಿರ್ಬೇಕು. ಅಂಡ್ ಎ ಇಸ್ ನಾಟ್ ಈಕ್ವಲ್ ಟು ಝೀರೋ, ಝೀರೋಗೆ ಈಕ್ವಲ್ ಆಗಿರಬಾರ್ದು. ಅದೇ ರೀತಿಯಲ್ಲಿ ಎರಡನೇದು ಕ್ವಾಡ್ರಿಯಾಟಿಕ್ ಪಾಲಿನಾಮಿಯಲ್, ಹೌದಾ? ಕ್ವಾಡ್ರಿಯಾಟಿಕ್ ಪಾಲಿನಾಮಿಯಲ್ದು ನನಗೆ ಏನ್ ಬರೀತಿದ್ದೀನಿ, ಇದು ಸ್ಟ್ಯಾಂಡರ್ಡ್ ಫಾರ್ಮ್ಗಳು. ಸ್ಟ್ಯಾಂಡರ್ಡ್ ಫಾರ್ಮ್ ಏನಿದು, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ದು ಸ್ಟ್ಯಾಂಡರ್ಡ್ ಫಾರ್ಮ್ ಏನು ಅಂತ ಹೇಳಿದ್ರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಅದೇ ರೀತಿಯಲ್ಲಿ ಮೂರನೇ ವಿಧ ಯಾವುದು, ಕ್ಯೂಬಿಕ್ ಪಾಲಿನಾಮಿಯಲ್. ಕ್ಯೂಬಿಕ್ ಪಾಲಿನಾಮಿಯಲ್ದು ಸ್ಟ್ಯಾಂಡರ್ಡ್ ಫಾರ್ಮ್ ಏನು ಅಂತ ಹೇಳಿದ್ರೆ ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ. ನೀವು ಇಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮ್ ನ ಗಮನಿಸೋದಾದ್ರೆ ನಾವು ಏನು ಉದಾಹರಣೆ ಕೊಟ್ಟಿದ್ವಿ ಅದು ಇದೇ ಫಾರ್ಮ್ಯಾಟ್ ಅಲ್ಲಿ ಇದೆ, ಅಂದ್ರೆ ಇದೇ ತರ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ. ನೀವು ಇವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಸ್ಟ್ಯಾಂಡರ್ಡ್ ಫಾರ್ಮಿಗೂ ನಾನು ಹಿಂದೆ ಕೊಟ್ಟಿರುವಂತ ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಉದಾಹರಣೆನ ಮ್ಯಾಚ್ ಮಾಡ್ತಾ ಹೋಗಿ. ಎರಡಕ್ಕೂ ಮ್ಯಾಚ್ ಆಗುತ್ತಾ ಇಲ್ವಾ ಅನ್ನೋದನ್ನ ನೀವು ನಾಳಿನ ಕ್ಲಾಸಲ್ಲಿ ನನಗೆ ಹೇಳ್ಬೇಕಾಗತ್ತೆ. ಸೊ ಇದು ಲೀನಿಯರ್, ಕ್ವಾಡ್ರಿಯಾಟಿಕ್, ಕ್ಯೂಬಿಕ್ ಪಾಲಿನಾಮಿಯಲ್ ನ ಸ್ಟ್ಯಾಂಡರ್ಡ್ ಫಾರ್ಮ್. ಮತ್ತೆ ಝೀರೋಸ್ ಆಫ್ ಪಾಲಿನಾಮಿಯಲ್ ಅನ್ನೋದು ಪಾಲಿನಾಮಿಯಲ್ ನ 4ನೇ ವಿಧ ಆಗುತ್ತೆ. ಸೊ ಇಲ್ಲಿ ನೀವು ಕನ್ಫ್ಯೂಷನ್ ಆಗಬಾರ್ದು. ನಾವೇನ್ ಮಾಡೋಣ, ನಾಳಿನ ತರಗತಿನಲ್ಲಿ ಈ ಝೀರೋಸ್ ಆಫ್ ಪಾಲಿನಾಮಿಯಲ್ ನ ಆಧಾರದ ಮೇಲೆ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಝೀರೋಸ್ ಆಫ್ ಪಾಲಿನಾಮಿಯಲ್ ನ ಲೀನಿಯರ್ ಪಾಲಿನಾಮಿಯಲ್ ನ ತೆಗೆದುಕೊಳ್ಳೋಣ. ಮೊದಲನೇದಾಗಿ ಲೀನಿಯರ್ ಪಾಲಿನಾಮಿಯಲ್ ನ ತೆಗೆದುಕೊಂಡು ಝೀರೋಸ್ ಆಫ್ ಪಾಲಿನಾಮಿಯಲ್ ನ ಕಂಡುಹಿಡಿತಾ ಹೋಗೋಣ. ಇದನ್ನ ನಾವು ನಾಳೆ ಅಂತ ಹೇಳಿದ್ರೆ ಕನ್ಫ್ಯೂಷನ್ ಆಗ್ಬೇಡಿ, ನಾಳೆ ನಿಮಗೆ ಸೈನ್ಸ್ ಕ್ಲಾಸ್ ಇರುತ್ತೆ. ನಾಳೆ ಅಂತ ಹೇಳಿದ್ರೆ ಮುಂದಿನ ತರಗತಿ ಅಂತ ಹೇಳಿದ್ರೆ ಸೋಮವಾರ ಮ್ಯಾಥ್ಸ್ ಕ್ಲಾಸ್ ಇರುತ್ತಲ್ಲ, ಆವಾಗ ನಾವು ಇದನ್ನ ಕಂಟಿನ್ಯೂ ಮಾಡೋಣ. ನಾಳೆ ಎಂದಿನಂತೆ ಆಗ್ಲೇ ತಿಳಿದಂಗೆ ನೀವು ಸೈನ್ಸ್ ಕ್ಲಾಸ್ ಇರುತ್ತೆ ನಿಮಗೆ 3 ಗಂಟೆಗೆ. ನಾನಿವಾಗ ಹೋಮ್ವರ್ಕ್ ಪ್ರಾಬ್ಲಮ್ನ ಡಿಸ್ಪ್ಲೇನಲ್ಲಿ ಇಡ್ತೀನಿ. ಡಿಸ್ಪ್ಲೇನಲ್ಲಿ ಇಟ್ಟು ಇವತ್ತಿನ ಕ್ಲಾಸ್ನ ಎಂಡ್ ಮಾಡ್ತಾ, ಕ್ವೆಶನ್ ಬರ್ದಿಲ್ಲ ಅಂತ ಹೇಳೋರು ಬರ್ಕೊಳ್ಳಿ. ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಯುತ್ತೆ. ಥ್ಯಾಂಕ್ ಯು.